ಸೊ ಇಂದಿನ ತರಗತಿಯಲ್ಲಿ ನಾವು ಖರೀದಿ ಉದ್ದೇಶಗಳಲ್ಲಿ ಖರೀದಿ ಉದ್ದೇಶಗಳ ಅರ್ಥ ಮತ್ತೆ ವೈಯಕ್ತಿಕ ಮಾರಾಟದಲ್ಲಿ ಖರೀದಿ ಉದ್ದೇಶಗಳ ಪ್ರಾಮುಖ್ಯತೆ ಮತ್ತು ಖರೀದಿ ಉದ್ದೇಶಗಳ ವಿಧಗಳು ಮತ್ತೆ ಖರೀದಿದಾರ ಪ್ರೇರಣೆ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಸೊ ಗ್ರಾಹಕ ಎಂದರೆ ಏನು ಅಂತ ಹೇಳಿ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ. ಗ್ರಾಹಕ ಅಂದ್ರೆ ಯಾರು ಒಂದು ವಸ್ತುವನ್ನ ತಗೊಳ್ತಾ ಹೋಗ್ತಾರೋ, ಅಂದ್ರೆ ಯಾವ ವ್ಯಕ್ತಿ ಒಂದು ವಸ್ತುವನ್ನ ಮಾರುಕಟ್ಟೆಯಿಂದ ಖರೀದಿ ಮಾಡ್ತಾ ಹೋಗ್ತಾರೋ ಅವ್ರನ್ನ ನಾವು ಖರೀದಿದಾರ ಅಥವಾ ಗ್ರಾಹಕ ಎಂದು ಕರಿತಾ ಹೋಗ್ತೀವಿ. ಸೊ ಆಧುನಿಕತೆಯಲ್ಲಿ ಅಥವಾ ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನನ್ನು ನಾವು ಏನಂತ ಹೇಳ್ತಾ ಹೋಗ್ತೀವಿ, ಮಾರುಕಟ್ಟೆಯ ರಾಜ ಅಂತ ಹೇಳ್ತಾ ಹೋಗ್ತೀವಿ. ಏಕೆಂದ್ರೆ ಮಾರುಕಟ್ಟೆಯಲ್ಲಿ ನಾವು ಪ್ರೊಡ್ಯೂಸ್ ಮಾಡಿರುವಂತ ವಸ್ತುಗಳನ್ನ ಗ್ರಾಹಕ ಖರೀದಿ ಮಾಡಿಲ್ಲ ಅಂತ ಹೇಳಿದ್ರೆ ಅದರಿಂದ ನಾವು ಯಾವುದೇ ರೀತಿ ಲಾಭವನ್ನು ಗಳಿಸಿಕೊಳ್ಳಕ್ ಆಗಲ್ಲ. ಅದರಿಂದ ನಾವೇನ್ ಹೇಳ್ತೀವಿ, ಗ್ರಾಹಕನನ್ನು ಮಾರುಕಟ್ಟೆಯ ರಾಜ ಅಂತ ಹೇಳ್ತಾ ಹೋಗ್ತೀವಿ. ಸೊ ಮಾರುಕಟ್ಟೆಯಲ್ಲಿ ಗ್ರಾಹಕ ಒಂದು ವಸ್ತುನ ಖರೀದಿ ಮಾಡ್ಬೇಕಾದ್ರೆ ಗ್ರಾಹಕನ ಶಾರೀರಿಕ ಅಂಶಗಳು ಮತ್ತೆ ಸಾಮಾಜಿಕ ಅಂಶಗಳು, ಆರ್ಥಿಕ ಅಂಶಗಳು ಅವರ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಸೊ ಖರೀದಿ ಉದ್ದೇಶ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ವಸ್ತುವನ್ನ ಖರೀದಿಸ್ಬೇಕಾದ್ರೆ ಗ್ರಾಹಕನನ್ನು ಯಾವ ಅಂಶಗಳು ಪ್ರೇರೇಪಿಸ್ತಾ ಹೋಗುತ್ತೆ ಅಥವಾ ಉತ್ತೇಜಿಸ್ತಾ ಹೋಗುತ್ತೆ ಅಂತಗಳನ್ನ ನಾವೇನ್ ಹೇಳ್ತೀವಿ, ಖರೀದಿ ಉದ್ದೇಶ ಅಂತ ಹೇಳ್ತಾ ಹೋಗ್ತೀವಿ. ಸೊ ಖರೀದಿ ಉದ್ದೇಶ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ವಸ್ತುವನ್ನ ಖರೀದಿ ಮಾಡ್ಬೇಕಾದ್ರೆ ಗ್ರಾಹಕ, ವಸ್ತು ಆಗಿರ್ಬೋದು ಸೇವೆ ಆಗಿರ್ಬೋದು, ಸೊ ಅದನ್ನ ಯಾವ ಅಂಶದಿಂದ ಆ ವಸ್ತುವನ್ನ ಗ್ರಾಹಕ ಖರೀದಿ ಮಾಡ್ತಾ ಹೋಗ್ತಾರೋ ಅದನ್ನ ಖರೀದಿ ಉದ್ದೇಶ ಅಂತ ಹೇಳ್ತಾ ಹೋಗ್ತೀವಿ. ಸೊ ಖರೀದಿ ಉದ್ದೇಶ ಮಾಡ್ಬೇಕಾದ್ರೆ ಆಂತರಿಕ ಉದ್ದೇಶಗಳು ಅಥವಾ ಆಂತರಿಕ ಅಂಶಗಳು ಇರ್ಬೋದು ಅಥವಾ ಬಾಹ್ಯ ಅಂಶಗಳು ಸಹ ಅವರ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಸೊ ಖರೀದಿ ಉದ್ದೇಶಗಳ ಪ್ರಾಮುಖ್ಯತೆಯನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಪ್ರಸ್ತುತ ಇಂದಿನ ತರಗತಿಯಲ್ಲಿ ನಾವು ಖರೀದಿ ಉದ್ದೇಶಗಳ ಮೇಲೆ ಪ್ರಭಾವ ಬೀರುವಂತ ಅಂಶಗಳು ಯಾವುದಂತ ತಿಳ್ಕೊಳ್ತಾ ಹೋಗೋಣ. ಸೊ ಖರೀದಿ ಉದ್ದೇಶಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ನಾವು ಎರಡು ಉದ್ದೇಶಗಳಾಗಿ ವಿಂಗಡಿಸ್ತಾ ಹೋಗ್ಬೋದು. ಮೊದಲನೇದಾಗಿ ಉತ್ಪನ್ನ ಖರೀದಿ ಪ್ರೇರಣೆ. ಉತ್ಪನ್ನ ಖರೀದಿ ಪ್ರೇರಣೆಯಲ್ಲಿ ತರ್ಕಬದ್ಧ ಉತ್ಪನ್ನ ಖರೀದಿ ಉದ್ದೇಶ ಹಾಗೂ ಭಾವನಾತ್ಮಕ ಖರೀದಿ ಉದ್ದೇಶ ಆಗಿ ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಸೊ ಎರಡನೇ ಉದ್ದೇಶವನ್ನು ಪ್ರೋತ್ಸಾಹ ಖರೀದಿ ಉದ್ದೇಶ. ಸೊ ಪ್ರೋತ್ಸಾಹ ಖರೀದಿ ಉದ್ದೇಶವನ್ನು ಸಹ ನಾವು ಎರಡು ವಿಧವಾಗಿ ವಿಂಗಡಿಸ್ತಾ ಹೋಗ್ತೀವಿ. ಒಂದು ತರ್ಕಬದ್ಧ ಪ್ರೋತ್ಸಾಹ ಖರೀದಿ ಉದ್ದೇಶ ಹಾಗೂ ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶ. ಸೊ ಕೆಲವು ಖರೀದಿ ಉದ್ದೇಶಗಳಲ್ಲಿ ಖರೀದಿ ಉದ್ದೇಶಗಳು ಯಾವ್ದಾಗಿದೆ ಅಂತ ಹೇಳಿದ್ರೆ ಉತ್ಪನ್ನ ಖರೀದಿ ಉದ್ದೇಶ. ಉತ್ಪನ್ನ ಖರೀದಿ ಉದ್ದೇಶ ಅಂತ ಹೇಳಿದ್ರೆ ಗ್ರಾಹಕ ನಿರ್ದಿಷ್ಟವಾದುದನ್ನ ಖರೀದಿಸ್ಬೇಕಾದ್ರೆ ಸೊ ವ್ಯಕ್ತಿಯ ವಸ್ತುವು ಗಾತ್ರ, ಬಣ್ಣ ಮುಂತಾದ ವಿವಿಧ ಉತ್ಪನ್ನ ನಿರ್ದಿಷ್ಟ ಅಂಶಗಳಿಂದ ಪ್ರೇರೇಪಿಸಲ್ಪಡ್ತಾ ಹೋಗ್ತಾರೆ. ಅಂದ್ರೆ ವಸ್ತು ತಗೊಬೇಕಾದ್ರೆ ಉತ್ಪನ್ನದ ಪ್ಯಾಕೇಜ್ ಇರ್ಬೋದು, ಗುಣಮಟ್ಟ ಇರ್ಬೋದು ಅಥವಾ ಪ್ರಮಾಣ ಇರ್ಬೋದು ಅಥವಾ ಅದರ ಬಣ್ಣ ಇರ್ಬೋದು, ಗಾತ್ರ ಇರ್ಬೋದು, ವಿನ್ಯಾಸದಿಂದ ಏನಾಗ್ತಾರೆ ಆ ವಸ್ತುವನ್ನು ಅವ್ರು ತಗೊಬೇಕು ಅಂತ ಹೇಳಿ ಪ್ರೇರೇಪಿಸ್ತಾ ಹೋಗ್ತಾರೆ. ಸೊ ಇದನ್ನ ನಾವು ಉತ್ಪನ್ನ ಖರೀದಿ ಉದ್ದೇಶ ಅಂತ ಹೇಳ್ತಾ ಹೋಗ್ತೀವಿ. ಸೊ ಉತ್ಪನ್ನ ಖರೀದಿ ಉದ್ದೇಶವನ್ನು ಮತ್ತೆ ನಾವು ಎರಡು ವಿಧವಾಗಿ ವಿಂಗಡಿಸ್ತಾ ಹೋಗ್ತೀವಿ. ಭಾವನಾತ್ಮಕ ಉತ್ಪನ್ನ ಖರೀದಿ ಉದ್ದೇಶ ಮತ್ತು ತರ್ಕಬದ್ಧ ಉತ್ಪನ್ನ ಖರೀದಿ ಉದ್ದೇಶ. ಸೊ ಉತ್ಪನ್ನ ಖರೀದಿ ಉದ್ದೇಶ ಅಂತ ಹೇಳಿದ್ರೆ ನಾವೇನಂತ ತಿಳ್ಕೊಂಡ್ವಿ, ಒಂದು ವಸ್ತುವಿನ ಅಥವಾ ಸೇವೆಯ ಗಾತ್ರ ಇರ್ಬೋದು, ಬಣ್ಣ ಇರ್ಬೋದು ಅಥವಾ ಪ್ಯಾಕೇಜ್ ಇರ್ಬೋದು, ಗುಣಮಟ್ಟ ಇರ್ಬೋದು, ಪ್ರಮಾಣ ಅಥವಾ ವಿನ್ಯಾಸ, ಈ ಎಲ್ಲಾ ಅಂಶಗಳಿಂದ ಏನಾದ್ರು ಒಂದು ವಸ್ತುನ ತಗೊಳ್ತಿದ್ದಾರೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದನ್ನ ಉತ್ಪನ್ನ ಖರೀದಿ ಉದ್ದೇಶ ಅಂತ ಹೇಳ್ತಾ ಹೋಗ್ತೀವಿ. ಸೊ ಉತ್ಪನ್ನ ಖರೀದಿ ಉದ್ದೇಶವನ್ನು ಮತ್ತೆ ನಾವೇನ್ ಮಾಡ್ತೀವಿ, ಎರಡು ವಿಧವಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಒಂದು ಭಾವನಾತ್ಮಕ ಉತ್ಪನ್ನ ಖರೀದಿ ಉದ್ದೇಶ ಮತ್ತೆ ತರ್ಕಬದ್ಧ ಉತ್ಪನ್ನ ಖರೀದಿ ಉದ್ದೇಶ. ಸೊ ತರ್ಕಬದ್ಧ ಉತ್ಪನ್ನ ಖರೀದಿ ಉದ್ದೇಶಗಳು ಅಂದ್ರೆ ಯಾವ ವ್ಯಕ್ತಿ ಎಚ್ಚರಿಕೆಯಿಂದ ಅಥವಾ ತಾರ್ಕಿಕವಾಗಿ ಪರಿಗಣಿಸಿದ ಮೇಲೆ ಒಂದು ವಸ್ತುವನ್ನ ಖರೀದಿಸ್ತಾ ಹೋಗ್ತಾರೋ ಅದನ್ನ ನಾವು ತರ್ಕಬದ್ಧ ಉತ್ಪನ್ನ ಖರೀದಿ ಉದ್ದೇಶ ಅಂತ ಹೇಳ್ತೀವಿ. ತರ್ಕಬದ್ಧ ಉತ್ಪನ್ನ ಖರೀದಿ ಉದ್ದೇಶ ಅಂತ ಹೇಳಿದ್ರೆ ಒಂದು ವಸ್ತು ತಗೊಬೇಕಾದ್ರೆ ಒಬ್ಬ ವ್ಯಕ್ತಿ ತುಂಬಾ ಎಚ್ಚರಿಕೆಯಿಂದ ಯೋಚನೆ ಮಾಡಿ ತಗೊಳ್ತಾ ಹೋಗ್ತಾರಲ್ವ, ಅದನ್ನ ನಾವು ತರ್ಕಬದ್ಧ ಉತ್ಪನ್ನ ಖರೀದಿ ಉದ್ದೇಶ ಅಂತ ಹೇಳ್ತಾ ಹೋಗ್ತೀವಿ. ಸೊ ತರ್ಕಬದ್ಧ ಉತ್ಪನ್ನ ಖರೀದಿ ಉದ್ದೇಶಗಳಲ್ಲಿ ಕೆಲವು ಅಂಶಗಳಿದೆ. ಯಾವ್ದಂತ ಹೇಳಿದ್ರೆ ಸುರಕ್ಷತೆ ಅಥವಾ ಭದ್ರತೆ. ಸೊ ಸುರಕ್ಷತೆ ಅಥವಾ ಭದ್ರತೆ ಅಂತ ಹೇಳಿದ್ರೆ ಒಂದು ವಸ್ತುನ ಖರೀದಿ ಮಾಡ್ಬೇಕಾದ್ರೆ ಆ ವಸ್ತುವಿನ ಭದ್ರತೆ ಅಥವಾ ಸುರಕ್ಷತೆ ಬಗ್ಗೆನೂ ಸಹ ಗ್ರಾಹಕ ಯೋಚನೆ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಆಭರಣ ಅಥವಾ ಇನ್ಯಾವುದೇ ದುಬಾರಿ ವಸ್ತುನ ರಕ್ಷಿಸ್ಬೇಕಂತ ಹೇಳಿದ್ರೆ ಸೊ ನಮಗೆ ಒಂದು ಕಬ್ಬಿಣದ ಸೇಫ್ ಅಥವಾ ಲಾಕರ್ ಬೇಕಾಗ್ತಾ ಹೋಗುತ್ತೆ. ಆ ಲಾಕರ್ ನಾವು ತಗೊಬೇಕು ಅಂತ ಹೇಳಿದ್ರೆ ಆ ಲಾಕರ್ನ ಸಾಮರ್ಥ್ಯ ಎಷ್ಟು, ಸ್ಥಳ ಎಷ್ಟು, ಅದರಿಂದ ನಮ್ಗೆ ಎಷ್ಟು ಭದ್ರತೆ ಸಿಗ್ತಾ ಹೋಗುತ್ತೆ, ಇದನ್ನೆಲ್ಲ ಪರಿಶೀಲಿಸಿದ ಮೇಲೆ ನಾವೇನ್ ಮಾಡ್ತೀವಿ, ಆ ವಸ್ತು ನಮ್ಗೆ ಸುರಕ್ಷಿತವಾಗಿದೆ ಅಂತ ತಿಳ್ಕೊಂಡ ಮೇಲೆ ನಾವು ಪರ್ಚೇಸ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನ ನಾವು ಸುರಕ್ಷಿತ ಭದ್ರತೆ ಅಂಶ ಅಂತ ಹೇಳ್ತಾ ಹೋಗ್ತೀವಿ. ಒಂದು ವಸ್ತು ತಗೊಬೇಕಾದ್ರೆ ಆ ವಸ್ತುವಿನ ಸಾಮರ್ಥ್ಯ ಇರ್ಬೋದು, ಸ್ಥಳ ಇರ್ಬೋದು, ಭದ್ರತೆ ಇರ್ಬೋದು, ಸುರಕ್ಷತೆ ಬಗ್ಗೆ ಯೋಚನೆ ಮಾಡಿ ಖಚಿತಪಡಿಸ್ಕೊಂಡು ಒಂದು ವಸ್ತುನ ತಗೊಳ್ತಾ ಹೋದ್ರೆ ಅದನ್ನ ನಾವು ತರ್ಕಬದ್ಧ ಖರೀದಿ ಉದ್ದೇಶದ ಒಂದು ಅಂಶ ಅಂತ ಹೇಳ್ತಾ ಹೋಗ್ತೀವಿ.
ಎರಡನೇ ಅಂಶ ಅಂತ ಹೇಳಿದ್ರೆ ಆರ್ಥಿಕತೆ. ಸೊ ಆರ್ಥಿಕತೆ ಅಂತ ಹೇಳಿದ್ರೆ ಒಂದು ಖರೀದಿ ನಿರ್ಧಾರವನ್ನು ಮಾಡುವಾಗ ಉತ್ಪನ್ನದ ನಿರ್ವಹಣಾ ಅಥವಾ ನಿರ್ವಹಣಾ ವೆಚ್ಚವು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಯಾವುದು ನಮಗೆ ತುಲನಾತ್ಮಕವಾಗಿ ಕಡಿಮೆ ಇರ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಯಾವುದು ನಮಗೆ ಕಡಿಮೆ ವೆಚ್ಚ ಇರ್ತಾ ಹೋಗುತ್ತೋ ಅಂತ ವಸ್ತುನ ನಾವು ಬಳಸ್ತಾ ಹೋಗ್ತೀವಿ. ಉದಾಹರಣೆಗೆ, ಮಧ್ಯಮ ಆದಾಯದ ಗುಂಪಿಗೆ ಸೇರಿದ ಗ್ರಾಹಕ ಅಂದ್ರೆ ನಾರ್ಮಲ್ ಇನ್ಕಮ್ ಇರುವಂತ ಒಬ್ಬ ಗ್ರಾಹಕ, ಸೊ ಅವ್ರ ಹತ್ರ ಆದಾಯ ಇರೋದೇ ಕಡಿಮೆ. ಸೊ ಆದಾಯದಲ್ಲೇ ಅವ್ರು ಏನ್ ಮಾಡ್ಬೇಕಾಗುತ್ತೆ, ವಸ್ತುವನ್ನ ಖರೀದಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈಗ ಕಾರ್ ಅಂತ ಹೇಳಿದ್ರೆ ಪೆಟ್ರೋಲ್ ಬೇಸ್ಡ್ ಕಾರ್ಸು ಇರ್ತಾ ಹೋಗುತ್ತೆ, ಅಥವಾ ಡೀಸೆಲ್ CNG ಬೇಸ್ಡ್ ಇರ್ತಾ ಹೋಗುತ್ತೆ. ಸೊ ಗ್ರಾಹಕ ಮಧ್ಯಮ ಆದಾಯದ ಗುಂಪಿಗೆ ಸೇರಿರೋದ್ರಿಂದ ಸೊ ಅವ್ರು ಏನ್ ಮಾಡ್ತಾರೆ, ಡೀಸೆಲ್ ಅಥವಾ CNG ಚಾಲಿತ ವಾಹನಗಳನ್ನ ಮಾತ್ರ ಖರೀದಿ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಈಗ ಪೆಟ್ರೋಲ್ ಬೆಲೆ ಮಾರುಕಟ್ಟೆಯಲ್ಲಿ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಪೆಟ್ರೋಲ್ ಕಾರುಗಳಿಗಿಂತ ಡೀಸೆಲ್ ಅಥವಾ CNG ಕಾರುಗಳು ಉತ್ತಮ ಮೈಲೇಜ್ ನೀಡ್ತವೆ, ಜೊತೆಗೆ ಕಡಿಮೆ ಬೆಲೆ ಇರುತ್ತೆ ಅಂತ ಹೇಳಿ ಏನ್ ಮಾಡ್ಬೋದು, ಗ್ರಾಹಕ ತನ್ನ ಆರ್ಥಿಕತೆಯ ಮೇಲೆ ಡಿಪೆಂಡ್ ಆಗಿ ಒಂದು ವಸ್ತುವಿನ ಖರೀದಿ ಮಾಡ್ತಾ ಹೋಗ್ತಾರೆ. ನಂತರ ಉತ್ಪನ್ನದ ಬೆಲೆಯೂ ಸಹ ಒಂದು ಅಂಶವಾಗಿದೆ ಖರೀದಿ ಉದ್ದೇಶದಲ್ಲಿ. ಸೊ ಗ್ರಾಹಕ ಖರೀದಿ ನಿರ್ಧಾರವನ್ನು ಮಾಡುವಾಗ ಪರಿಗಣಿಸುವ ಮೊದಲ ಪ್ರಮುಖ ಅಂಶ ಯಾವುದು ಅಂತ ಹೇಳಿದ್ರೆ ವಸ್ತುವಿನ ಬೆಲೆ. ಅದು ಒಂದು ವಸ್ತು ಇರ್ಬೋದು ಅಥವಾ ಸೇವೆ ಇರ್ಬೋದು, ಅದರ ಬೆಲೆ ಎಷ್ಟು. ಯಾಕೆಂದ್ರೆ ಮಾರುಕಟ್ಟೆಯಲ್ಲಿ ತುಂಬಾ ಗ್ರಾಹಕರು ವಸ್ತುವನ್ನ ತಗೊಳ್ತಾ ಹೋಗ್ತಾರೆ, ಮತ್ತೆ ತುಂಬಾ ಮಾರುಕಟ್ಟೆದಾರರು ಇರ್ತಾ ಹೋಗ್ತಾರೆ. ಸೊ ಒಂದು ವಸ್ತು ತಗೊಬೇಕಂತ ಹೇಳಿದ್ರೆ ಏನ್ ಮಾಡ್ತೀವಿ, ಗ್ರಾಹಕರಾಗಿ ಎಲ್ಲಾ ಮಾರುಕಟ್ಟೆಯಲ್ಲಿರುವಂತಹ ಮಾರಾಟಗಾರರನ್ನ ನಾವು ಹೋಲಿಕೆ ಮಾಡ್ತಾ ಹೋಗ್ತೀವಿ, ಯಾರು ಯಾವ ಬೆಲೆಯಲ್ಲಿ ನೀಡ್ತಾ ಹೋಗ್ತಾರೆ ಅಂತ ಹೇಳಿ. ಸೊ ಇದು ಪ್ರಕೃತಿಯಲ್ಲಿ ಸಹಜವಾಗಿ ಇರ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಯಾರೇ ಒಂದು ವಸ್ತು ಖರೀದಿ ಮಾಡ್ಬೇಕಾದ್ರೆ ಯಾವ್ದು ಕಡಿಮೆ ಬೆಲೆಗೆ ಸಿಗ್ತಾ ಹೋಗುತ್ತೋ ಸೊ ಅದನ್ನ ನಾವು ಪರ್ಚೇಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ಒಂದು ಸಹ ಒಂದು ಅಂಶವಾಗಿರುತ್ತದೆ. ನಾವು ಗ್ರಾಹಕ ಒಂದು ವಸ್ತುನ ತಗೊಬೇಕಂತ ಹೇಳಿದ್ರೆ ಉತ್ಪನ್ನದ ಬೆಲೆನೂ ಸಹ ಅಲ್ಲಿ ಒಂದು ಪ್ರಮುಖವಾದ ಅಂಶವಾಗಿರ್ತಾ ಹೋಗುತ್ತೆ. ನಂತರ ಒಂದು ಅಂಶ ಅಂತ ಹೇಳಿದ್ರೆ ಸೂಕ್ತತೆ ಅಂತ ಹೇಳಿದ್ರೆ, ಬುದ್ಧಿವಂತ ಖರೀದಿದಾರನು ಸಾಮಾನ್ಯವಾಗಿ ತನ್ನ ಅವಶ್ಯಕತೆಗಳಿಗೆ ಸೂಕ್ತವಾದ ಉತ್ಪನ್ನಗಳನ್ನ ಖರೀದಿ ಮಾಡ್ತಾ ಹೋಗ್ತಾರೆ. ನಮಗೆ ಯಾವ್ದು ಸೂಕ್ತ ಅನ್ಸುತ್ತೋ, ಯಾವ್ದು ನಮಗೆ ಬೇಕಾಗಿದೆ ಅನ್ಸುತ್ತೋ ಅದನ್ನ ಮಾತ್ರ ನಾವು ಖರೀದಿ ಮಾಡ್ತಾ ಹೋಗ್ತೀವಿ. ನಮ್ಮ ಅಭ್ಯಾಸಗಳಿರ್ಬೋದು ಅಥವಾ ಹವ್ಯಾಸಗಳಿರ್ಬೋದು, ಅಥವಾ ನಮ್ಮ ಮನೆಯ ವಾತಾವರಣ ಇರ್ಬೋದು, ಅಥವಾ ನಮ್ಮ ಮನೆಯಲ್ಲಿರುವಂತ ಕುಟುಂಬ ಸದಸ್ಯರಿರ್ಬೋದು. ಸೊ ಇವರು ಸೂಕ್ತತೆಯನ್ನ ನೋಡಿ ನಾವೇನ್ ಮಾಡ್ತೀವಿ, ಒಂದಷ್ಟು ವಸ್ತುಗಳನ್ನ ಖರೀದಿ ಮಾಡ್ತಾ ಹೋಗ್ತೀವಿ. ಇದನ್ನ ನಾವು ಉತ್ಪನ್ನದ ಸೂಕ್ತತೆ ಅಂತ ಹೇಳ್ತಾ ಹೋಗ್ಬೋದು. ಉದಾಹರಣೆಗೆ, ಖರೀದಿದಾರನ ಮನೆ ಒಂದು ಸಣ್ಣ ಮನೆ ಆಗಿರ್ತಾ ಹೋಗುತ್ತೆ, ಮತ್ತೆ ಅವ್ರ ಮನೆಗೆ ಒಂದು ಡೈನಿಂಗ್ ಟೇಬಲ್ ಸಹ ಅವ್ರು ಹುಡುಕ್ತಿದ್ದಾರೆ. ಸೊ ಹಾಗಂತ ಹೇಳಿ ಅವ್ರು ದೊಡ್ಡ ಡೈನಿಂಗ್ ಟೇಬಲ್ ತಗೊಂಬಂದ್ರೆ ಸೊ ಅವ್ರ ಮನೇಲಿ ಯಾವುದೇ ರೀತಿ ಜಾಗ ಸಾಗಲ್ಲ, ಸ್ಥಳ ಅಭಾವ ಇರ್ತಾ ಹೋಗುತ್ತೆ. ಅದನ್ನ ಏನ್ ಮಾಡ್ತಾರೆ, ಅವರು ಒಂದು ಕಾಂಪ್ಯಾಕ್ಟ್ ಇರುವಂತಹ ಅಥವಾ ಒಂದು ಚಿಕ್ಕ ಡೈನಿಂಗ್ ಟೇಬಲ್ ನ ಏನ್ ಮಾಡ್ತಾರೆ, ಅವರು ತಗೊಳ್ತಾ ಹೋಗ್ತಾರೆ. ಯಾಕಂದ್ರೆ ಅದು ಜಾಸ್ತಿ ಜಾಗನ ಆಕ್ರಮಿಸಲ್ಲ. ಸೊ ಉತ್ಪನ್ನದ ಸೂಕ್ತತೆಯೂ ಸಹ ಒಂದು ವಸ್ತುವಿನ ಖರೀದಿ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಮತ್ತೆ ಉತ್ಪನ್ನದ ಬಹುಮುಖತೆ ಅಂತ ಹೇಳಿದಾಗ, ಒಂದು ವಸ್ತು ಯಾವ್ದು ನಾವು ತಗೊಳ್ತಿದೀವಿ ಅಂತ ಹೇಳಿದ್ರೆ ಅದನ್ನ ತುಂಬಾ ಬಳಕೆಗೆ ಬಳಸ್ತಾ ಹೋಗ್ತೀವಿ, ಅದನ್ನ ನಾವು ಬಹುಮುಖ ಅಂತ ಹೇಳ್ತಾ ಹೋಗ್ತೀವಿ. ಒಂದೇ ವಸ್ತು ತುಂಬಾ ಕೆಲಸಕ್ಕೆ ಅಥವಾ ತುಂಬಾ ಬಳಕೆಗೆ ಬರುವಂತಹ ಕಾರ್ಯಗಳಲ್ಲಿ ನಾವು ಬಳಸ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಆ ವಸ್ತು ನಾವು ಮತ್ತೆ ಮರು ಪರ್ಚೇಸ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನ ನಾವು ಉತ್ಪನ್ನದ ಬಹುಮುಖತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಯಾವ್ದೋ ಒಂದು ವ್ಯಕ್ತಿ ಒಂದು ವಸ್ತುನ ತಗೋಬೇಕಾದ್ರೆ ಆ ವಸ್ತುವಿಂದ ನಮ್ಗೆ ಏನೆಲ್ಲ ಲಾಭ ಇದೆ, ಒಂದೇ ಕಾರ್ಯಕ್ಕೆ ನಾವು ಅದನ್ನ ಯೂಸ್ ಮಾಡ್ಬೋದಾ, ಅಥವಾ ತುಂಬಾ ಅಭ್ಯಾಸಗಳಿರ್ಬೋದು ಅಥವಾ ತುಂಬಾ ಕೆಲಸಗಳೇ ಅದನ್ನ ನಾವು ತಗೊಬೋದು ಅಂತ ಹೇಳಿದಾಗ ಏನ್ ಮಾಡ್ತಾರೆ, ಅದೇ ವಸ್ತುವಿನ ಮತ್ತೆ ಅವರು ಖರೀದಿ ಮಾಡ್ತಾ ಹೋಗ್ತಾರೆ. ಸೊ ಉತ್ಪನ್ನದ ಬಹುಮುಖತೆಯೂ ಸಹ ಒಬ್ಬ ವ್ಯಕ್ತಿಯ ಖರೀದಿ ನಿರ್ಧಾರವನ್ನು ಸಹ ಅದು ಮಾಡ್ತಾ ಹೋಗುತ್ತೆ. ನಂತರ ಉತ್ಪನ್ನದ ಬಾಳಿಕೆ. ಸೊ ಇಲ್ಲಿ ಬಾಳಿಕೆ ಅಂದ್ರೆ ದೀರ್ಘಕಾಲ. ಯಾವ ವಸ್ತು ತುಂಬಾ ದೀರ್ಘಕಾಲವಾಗಿ ಉಳಿತಾ ಹೋಗುತ್ತೋ ಅಂತ ವಸ್ತು ನಾವೇನ್ ಮಾಡ್ತೀವಿ, ತಗೊಳ್ತಾ ಹೋಗ್ತೀವಿ. ಯಾಕಂದ್ರೆ ಅದು ಗುಣಮಟ್ಟದಲ್ಲಿ ಉತ್ತಮವಾಗಿರ್ತಾ ಹೋಗುತ್ತೆ. ಇದಕ್ಕೆ ನಾವೇನ್ ಮಾಡ್ತೀವಿ, ಜಾಸ್ತಿನೂ ಸಹ ನಾವು ಅಲ್ಲಿ ಪೇ ಮಾಡಿರ್ತೀವಿ, ಅಂದ್ರೆ ಜಾಸ್ತಿ ಬೆಲೆನ ಕೊಟ್ಟು ನಾವು ವಸ್ತುನ ಖರೀದಿ ಮಾಡಿರ್ತೀವಿ ಅಂತ ಹೇಳಿದ್ರೆ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳಿ, ಮತ್ತೆ ಅದು ದೀರ್ಘಕಾಲ ನಮ್ಗೆ ಅದು ಕೆಲಸಕ್ಕೆ ಬರ್ತಾ ಹೋಗುತ್ತಾ. ಸೊ ಬಾಳಿಕೆ ಅಂದ್ರೆ ದೀರ್ಘಕಾಲ ಉಳಿಯುವುದು, ಅದು ಗುಣಮಟ್ಟದಲ್ಲಿ ಉತ್ತಮವಾದದ್ದು, ಇದು ಇತರ ಉತ್ಪನ್ನಗಳಿಗೆ ಹೋಲಿಸಿದರೆ ಹೆಚ್ಚು ಕಾಲ ಉಳಿತಾ ಹೋಗುತ್ತೆ. ಬಾಳಿಕೆಯು ಖರೀದಿದಾರನ ಖರೀದಿ ನಡವಳಿಕೆ ಮೇಲೆ ಪ್ರಭಾವ ಬೀರೋ ಒಂದು ಅಂಶವಾಗಿರ್ತಾ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಖರೀದಿದಾರ ಆ ವಸ್ತುವಿಗೆ, ತುಂಬಾ ಬಾಳಿಕೆ ಬರುವಂತ ವಸ್ತುವಿಗೆ ಪ್ರೀಮಿಯಂ ಬೆಲೆಯನ್ನು ಸಹ ಪಾವತಿ ಮಾಡಿರ್ತಾರೆ, ಅಂದ್ರೆ ಹೆಚ್ಚಿನ ಬೆಲೆಯನ್ನು ಸಹ ಕೊಟ್ಟು ಅವರು ತಗೊಂಡಿರ್ತಾರೆ. ಉದಾಹರಣೆಗೆ, ಸೊ ನಾವು ಪೀಠೋಪಕರಣ ಮಾಡಿಸ್ಬೇಕು ಮನೆಗೆ ಅಂತ ಹೇಳಿದ್ರೆ
ಸೊ ನಮಗೆ ತೇಗ ಅಥವಾ ರೋಸ್ ವುಡ್ಗೆ ತುಂಬಾ ನಾವು ಆದ್ಯತೆ ಕೊಡ್ತಾ ಹೋಗ್ತೀವಿ. ಯಾಕೆಂದ್ರೆ ಮಾರುಕಟ್ಟೆಯಲ್ಲಿ ತುಂಬಾ ಮರಗಳಿದೆ, ಒಂದು ಪೀಠೋಪಕರಣ ಮಾಡಕ್ಕೆ ತುಂಬಾ ಮರಗಳಿದೆ. ಆದ್ರೂ ಸಹ ನಾವು ಮೊದಲ ಪ್ರಾಮುಖ್ಯತೆ ಕೊಡೋದು ತೇಗ ಅಥವಾ ರೋಸ್ ವುಡ್ಗೆ. ಯಾಕಂತ ಹೇಳಿದ್ರೆ ತೇಗ ಅಥವಾ ರೋಸ್ ವುಡ್ ನ ಪೀಠೋಪಕರಣಗಳು ತುಂಬಾ ದೀರ್ಘಕಾಲ ಉಳಿತಾ ಹೋಗುತ್ತೆ. ಸೊ ಅದನ್ನ ಏನ್ ಮಾಡ್ತಾರೆ, ಖರೀದಿದಾರ ಉತ್ಪನ್ನದ ಬೆಲೆಯ ಜೊತೆಗೆ ಉತ್ಪನ್ನದ ಬಾಳಿಕೆಯನ್ನು ನೋಡಿನೂ ಸಹ ಒಂದು ವಸ್ತುವಿನ ಖರೀದಿ ಮಾಡ್ತಾ ಹೋಗ್ತಾರೆ. ನಂತರ ಉತ್ಪನ್ನದ ಅನುಕೂಲತೆ ಅಥವಾ ಸೌಕರ್ಯ. ಖರೀದಿದಾರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನಿಗೆ ಬೇಕಾದಂತ ವಸ್ತುಗಳನ್ನು ಬಳಸ್ಬೇಕಂತ ಹೇಳಿದ್ರೆ ಅನುಕೂಲಕರವಾದ ಉತ್ಪನ್ನಗಳನ್ನು ಖರೀದಿ ಮಾಡಲು ಆದ್ಯತೆ ನೀಡ್ತಾ ಹೋಗ್ತಾರೆ. ನಮ್ಗೆ ಯಾವ್ದು ಅನುಕೂಲ ಇದೆಯೋ, ಯಾವ ಒಂದು ವಸ್ತು ಇರ್ಬೋದು ಅಥವಾ ಸೇವೆ ಇರ್ಬೋದು, ಯಾವುದು ಅನುಕೂಲಕರವಾಗಿದೆಯೋ ಅದನ್ನ ಮಾತ್ರ ನಾವು ಖರೀದಿ ಮಾಡಕ್ಕೆ ಬಯಸ್ತಾ ಹೋಗ್ತೀವಿ. ಉದಾಹರಣೆಗೆ ಒಂದು ದೇಶೀಯ ಗ್ಯಾಸ್ ಸ್ಟವ್. ಒಂದು ಗ್ಯಾಸ್ ಸ್ಟವ್ ನಮ್ಗೆ ಗೊತ್ತಿರುತ್ತೆ, ದೇಶೀಯ ಗ್ಯಾಸ್ ಸ್ಟವ್ ಯಾವ ರೀತಿ ನಾವು ಅದನ್ನ ಬಳಸ್ಬೇಕು, ಮತ್ತೆ ಅದರ ಅನುಕೂಲಕರ ಮಾದರಿ ನಮ್ಗೆ ಗೊತ್ತಿರುತ್ತೆ ಅಲ್ವಾ. ಅದ್ರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡೋ ನೆಸೆಸಿಟಿ ಇರಲ್ಲ. ನಮ್ಗೆ ಯಾವ ಪ್ರಾಡಕ್ಟ್ ಅಂತ ಹೇಳಿ ಅಥವಾ ಯಾವ ಉತ್ಪನ್ನ ಅಂತ ಹೇಳಿ ನಮ್ಗೆ ಮೊದಲೇ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಮ್ಗೆ ಅನುಕೂಲಕರವಾದ ಉತ್ಪನ್ನ ಅಂತ ಹೇಳಿ ನಮ್ಗೆ ಅರಿವು ಇರೋದ್ರಿಂದ ಏನ್ ಮಾಡ್ತೀವಿ, ಅದೇ ವಸ್ತುವಿನ ನಾವು ಮತ್ತೆ ತಗೊಳ್ತಾ ಹೋಗ್ತೀವಿ. ಸೊ ಯಾಕಂತ ಹೇಳಿದ್ರೆ ಅದನ್ನ ಸುಲಭವಾಗಿ ಬಳಸ್ಬೋದು. ನಮ್ಗೆ ಗ್ಯಾಸ್ ಸ್ಟವ್ ನ ಯೂಸ್ ಮಾಡೋಂಥದ್ದು ಅಥವಾ ಗ್ಯಾಸ್ ಸ್ಟವ್ ನ ಬಳಸುವ ರೀತಿ ನಮ್ಗೆ ಗೊತ್ತಿರೋದ್ರಿಂದ ಅದು ಅನುಕೂಲಕರವಾಗಿರುತ್ತದೆ. ಅಥವಾ ಅವುಗಳಿಗೆ ಬೇಕಾದ ಸೌಕರ್ಯದ ಬಗ್ಗೆ ನಮ್ಗೆ ಮೊದಲೇ ಗೊತ್ತಿರೋದ್ರಿಂದ ಸೊ ನಾವು ತುಂಬಾ ಯೋಚನೆ ಮಾಡಲ್ಲ. ಅದನ್ನ ನಾವು ಆದಷ್ಟು ಬೇಗನೂ ಸಹ ನಾವು ಖರೀದಿ ಮಾಡ್ತಾ ಹೋಗ್ತೀವಿ. ಸೊ ಇದು ಒಂದು ಅಂಶನೂ ಸಹ ಖರೀದಿ ಉದ್ದೇಶದ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ನಂತರ ಭಾವನಾತ್ಮಕ ಖರೀದಿ ಉದ್ದೇಶಗಳು. ಸೊ ಒಂದು ವಸ್ತುನ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಕೆಲವು ಭಾವನಾತ್ಮಕ ಅಂಶಗಳು ಸಹ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಉದಾಹರಣೆಗೆ ಪ್ರೆಸ್ಟೀಜ್ ಅಥವಾ ಪ್ರೈಡ್. ಸೊ ಇಲ್ಲಿ ಪ್ರೆಸ್ಟೀಜ್ ಎನ್ನುವುದು ಖರೀದಿದಾರರು ಹೊಂದಿರುವ ಬಲವಾದ ಭಾವನಾತ್ಮಕ ಖರೀದಿ ಉದ್ದೇಶ ಅಲ್ವಾ. ಖರೀದಿದಾರ ಏನ್ ಮಾಡ್ತಾರೆ, ಕೆಲವು ಉತ್ಪನ್ನಗಳು ಅವ್ರ ಹತ್ರ ಇದೆ ಅಂತ ಹೇಳಿದ್ರೆ ಜನ ಸಮಾಜದಲ್ಲಿ ಅವ್ರನ್ನ ಗುರುತಿಸ್ತಾರೆ, ಒಂದು ಒಳ್ಳೆಯ ಸ್ಥಾನಮಾನನ ಕೊಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಏನ್ ಮಾಡ್ತಾರೆ, ಆ ವಸ್ತುವಿನ ತಗೊಳ್ತಾ ಹೋಗ್ತಾರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಹತ್ರ ವಜ್ರದ ಆಭರಣಗಳಿವೆ. ಒಬ್ಬ ವ್ಯಕ್ತಿ ಹತ್ರ ವಜ್ರದ ಆಭರಣ ಅಥವಾ ವಿಶೇಷವಾಗಿ ಬಿಡುಗಡೆ ಆಗಿರುವಂತಹ ಐಫೋನ್ ಮಾದರಿ ಮೊಬೈಲ್ಗಳಿರ್ಬೋದು ಅಥವಾ ಹೊಸ ಐಷಾರಾಮಿ ಆಟೋಮೊಬೈಲ್ಗಳು, ಇವೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಅವ್ರನ್ನ ಗುರುತಿಸಿ ಸಮಾಜದಲ್ಲಿರುವಂತ ಜನ ಅವ್ರಿಗೆ ಒಂದು ಸ್ಥಾನಮಾನ ಅಥವಾ ಒಂದು ಪ್ರೆಸ್ಟೀಜ್ ಅಥವಾ ಪ್ರೈಡ್ ಅನ್ನೋದು ಕೊಡ್ತಾರೆ ಅಂತ ಹೇಳಿ ಏನ್ ಮಾಡ್ತಾರೆ, ಜನ ಅಥವಾ ಖರೀದಿದಾರ ಆ ವಸ್ತುವಿನ ತಗೊಳ್ತಾ ಹೋಗ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಜನ ಒಂದು ವಸ್ತುವಿನ ತಗೊಳ್ತೀಯಾರ ಅಂತ ಹೇಳಿದ್ರೆ ಅವ್ರಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಕೊಟ್ಟೆ ಕೊಡುತ್ತೆ ಅನ್ನೋ ಅಂತ ಹೇಳಿ ಉದ್ದೇಶದಿಂದ ಏನ್ ಮಾಡ್ತಾರೆ, ಆ ವಸ್ತುವಿನ ಖರೀದಿ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಅಂಶನೂ ಸಹ ಖರೀದಿ ಉದ್ದೇಶದ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ನಂತರ ಎಮ್ಯುಲೇಷನ್. ಸೊ ಕೆಲವು ಜನರು ಏನ್ ಮಾಡ್ತಾರೆ, ಕೆಲವು ಉತ್ಪನ್ನಗಳನ್ನ ಖರೀದಿಸ್ತಾ ಹೋಗ್ತಾರೆ. ಯಾಕೆಂದ್ರೆ ಅವ್ರು ಏನ್ ಯೋಚನೆ ಮಾಡಿರ್ತಾರೆ ಅಂತ ಹೇಳಿದ್ರೆ ಬೇರೆಯವರು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಅಥವಾ ಬೇರೆ ವ್ಯಕ್ತಿಗಳು ಅಥವಾ ಖರೀದಿದಾರನ್ನು ತಗೊಳ್ಳುವಂತ ವಸ್ತುಗಳನ್ನ ನೋಡ್ಬಿಟ್ಟು ನಾನು ಆ ವಸ್ತುವನ್ನ ಖರೀದಿ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಅನುಕರಿಸ್ತಾ ಹೋಗ್ತಾರೆ. ಕೆಲವು ಜನರು ಕೆಲವು ಉತ್ಪನ್ನಗಳನ್ನು ಖರೀದಿಸ್ತಾ ಹೋಗ್ತಾರೆ. ಯಾಕೆಂದ್ರೆ ಕೆಲವರು ಆ ಉತ್ಪನ್ನವನ್ನು ಹೊಂದಿದ್ದಾರೆ ಅಂತ ಹೇಳಿ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಕೆಲವು ಖರೀದಿದಾರರು ಇತರರನ್ನು ಅನುಕರಿಸಲು ಪ್ರಯತ್ನಿಸ್ತಾ ಹೋಗ್ತಾರೆ. ಬೇರೆಯವರು ಏನ್ ಒಡವೆ ಹಾಕೊಂಡಿದ್ದಾರೆ ಅಥವಾ ಬೇರೆಯವರು ಯಾವ ಉಡುಪನ್ನ ಧರಿಸಿರ್ತಾರೋ, ಬೇರೆಯವ್ರ ಹತ್ರ ಇರುವಂತಹ ಯಾವ ಆಟೋಮೊಬೈಲ್ಗಳು ಅವ್ರು ಹೊಂದಿರ್ತಾರೋ, ಸೊ ಅದೇ ರೀತಿ ನಾನು ಇರಬೇಕು ಅಂತ ಏನ್ ಮಾಡ್ತಾರೆ, ಅವರು ಅನುಕರಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಒಬ್ಬ ಹುಡುಗ ತನ್ನ ಸ್ನೇಹಿತ ಹೊಸ ಬೈಕ್, ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಹೊಸ ಮಾದರಿಯ ಬೈಕ್ ಅನ್ನು ಖರೀದಿಸಿದಾರೆ ಅಂತ ಹೇಳಿದ್ರೆ ಸೊ ಅದನ್ನ ಸ್ನೇಹಿತನು ಸಹ ಏನ್ ಮಾಡ್ಬೋದು, ಅದೇ ರೀತಿಯ ಬೈಕ್ ಅನ್ನು ಸಹ ಖರೀದಿ ಮಾಡುವ ಸಾಧ್ಯತೆ ಇರ್ತಾ ಹೋಗುತ್ತೆ. ಅಥವಾ ಗೃಹಿಣಿ ಒಬ್ಬಳು ಅವರ ಸಂಬಂಧಿಕರ ಬಳಿ ವಜ್ರದ ಉಂಗುರಗಳನ್ನು ನೋಡಿರ್ತಾರೆ. ಸೊ ಅದೇ ರೀತಿ ನಾನು ಸಹ ತಗೊಬೇಕಂತ ಹೇಳಿ ಆ ಉಂಗುರವನ್ನು ಖರೀದಿಸಲು ಸಹ ಬಯಸ್ತಾ ಹೋಗ್ತಾರೆ. ಎಮ್ಯುಲೇಷನ್ ಅಂತ ಹೇಳಿದ್ರೆ ಕೆಲವು ಜನರು ಯಾವ ರೀತಿ ವಸ್ತುಗಳಿರ್ಬೋದು ಅಥವಾ ಉತ್ಪನ್ನಗಳನ್ನ ಖರೀದಿಸ್ತಾ ಹೋಗ್ತಾರೋ, ಬಳಸ್ತಾ ಹೋಗ್ತಾರೆ, ಅದೇ ರೀತಿ ನಾನು ಇರಬೇಕು ಅಂತ ಹೇಳಿ ಏನ್ ಮಾಡ್ಬೋದು, ಅವ್ರು ಯೋಚನೆ ಮಾಡಿ ಅದೇ ವಸ್ತುಗಳನ್ನ ಅಥವಾ ಉತ್ಪನ್ನಗಳನ್ನ ಖರೀದಿ ಮಾಡ್ತಾ ಹೋಗ್ತಾರೆ. ಸೊ ಇದು ಸಹ ಒಂದು ಅಂಶವಾಗಿರುತ್ತೆ ಖರೀದಿ ಉದ್ದೇಶದ ಮೇಲೆ ಪ್ರಭಾವ ಬೀರುವುದರಲ್ಲಿ. ನಂತರ ಪ್ರೀತಿ ಅಥವಾ ವಾತ್ಸಲ್ಯ. ಸೊ ಪ್ರೀತಿ ಅಥವಾ ವಾತ್ಸಲ್ಯ ಅಂತ ಹೇಳಿದ್ರೆ ಇದು ಒಂದು ಭಾವನಾತ್ಮಕ ಖರೀದಿ ಉದ್ದೇಶ ಆಗಿರ್ತಾ ಹೋಗುತ್ತೆ. ಯಾಕಂದ್ರೆ ಯಾರಾದ್ರೂ ಒಬ್ರು ಖರೀದಿದಾರ ತನಗಲ್ಲದೆ ತನ್ನ ಪ್ರೀತಿ ಪಾತ್ರರಿಗೆ ಅಥವಾ ತನ್ನ ಸ್ನೇಹಿತರಿರ್ಬೋದು ಅಥವಾ ತನ್ನ ಸಂಬಂಧಿಕರಿಗಿರ್ಬೋದು ಕೆಲವು ಸರಕುಗಳು ಅಥವಾ ಸೇವೆಗಳನ್ನ ಖರೀದಿಸ್ತಾ ಹೋಗ್ತಾರೆ. ಯಾಕಂದ್ರೆ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಒಂದು ವಸ್ತುವಿನ ಅಥವಾ ಸೇವೆಯನ್ನ ನೀಡೋದಕ್ಕೆ ಅವರು ಇಷ್ಟಪಡ್ತಾ ಹೋಗ್ತಾರೆ. ಉದಾಹರಣೆಗೆ
ಒಬ್ಬ ಮಗ ತನ್ನ ತಂದೆಗೆ ದುಬಾರಿ ವಾಚ್ನ ಖರೀದಿಸ್ತಾ ಹೋಗ್ತಾರೆ. ಅವ್ರು ತಮಗೋಸ್ಕರ ತಗೊಳಲ್ಲ. ಅಂದ್ರೆ ತಮ್ಮ ಪ್ರೀತಿ ಪಾತ್ರರಿಗೂ ಸಹ ಕೊಡಿಸ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಒಂದು ವಾಚ್ನ ತಗೊಳ್ತಾ ಹೋಗ್ತಾರೆ. ಅಥವಾ ಒಬ್ಬ ತಾಯಿ ತನ್ನ ಮಗಳಿಗೆ ಪ್ರೀತಿಯಿಂದ ದುಬಾರಿ ಉಂಗುರವನ್ನು ಕೊಡುಗೆಯಾಗಿ ನೀಡ್ತಾ ಹೋಗ್ತಾಳೆ. ಸೊ ಇವೆಲ್ಲ ಅಂಶಗಳನ್ನು ಸಹ ಒಬ್ಬ ವ್ಯಕ್ತಿಯ ಖರೀದಿ ಉದ್ದೇಶದ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ನಂತರ ಪ್ರತ್ಯೇಕತೆ ಅಥವಾ ವಿಶಿಷ್ಟತೆ. ಸೊ ಯಾವಾಗಲೂ ಅಷ್ಟೇ ಗ್ರಾಹಕ ಇರ್ಬೋದು ಅಥವಾ ಜನಸಾಮಾನ್ಯರು ಏನು ಯೋಚನೆ ಮಾಡಿದ್ರೆ, ನಾನು ಬೇರೆಯವ್ರಿಗಿಂತ ಭಿನ್ನವಾಗಿರ್ಬೇಕು ಅಂತ ಹೇಳಿ ಬಯಸ್ತಾ ಹೋಗ್ತಾರೆ. ಇತರರಿಗಿಂತ ಭಿನ್ನವಾಗಿ ಕಾಣುವ ಬಯಕೆಯು ಭಾವನಾತ್ಮಕ ಖರೀದಿಯ ಉದ್ದೇಶಗಳಲ್ಲಿ ಒಂದಾಗಿರ್ತಾ ಹೋಗುತ್ತೆ. ಉದಾಹರಣೆಗೆ, ಕೆಲವು ಜನರು ತಮ್ಮನ್ನು ತಾವು ವಿಭಿನ್ನವಾಗಿರಿಸಿಕೊಳ್ಳಲು, ಬೇರೆಯವ್ರು ಕಂಪೇರ್ ಮಾಡಿದ್ರೆ ನಾವು ವಿಶಿಷ್ಟವಾಗಿರ್ಬೇಕು ಅಥವಾ ವಿಭಿನ್ನವಾಗಿರ್ಬೇಕು ಅಂತ ಹೇಳಿ ಮಾಡ್ತಾರೆ, ಕೆಲವು ವಸ್ತುಗಳನ್ನ ತಗೊಳ್ತಾ ಹೋಗ್ತಾರೆ. ಯಾಕಂದ್ರೆ ಅವರು ಬೇರೆ ಜನಗಳಿಗಿಂತ ಅವರು ವಿಶಿಷ್ಟವಾಗಿ ಅಥವಾ ಪ್ರತ್ಯೇಕವಾಗಿ ಇರಬೇಕು, ಎಲ್ರು ನಮ್ಮನ್ನ ಸಮಾಜದಲ್ಲಿ ಗುರುತಿಸ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಒಂದಷ್ಟು ವಸ್ತುವಿನ ಖರೀದಿ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಬಟ್ಟೆಗಳು. ಸೊ ಟ್ರೆಂಡಿ ಆಗಿರುವಂತ ಬಟ್ಟೆಗಳಂತ ಹೇಳ್ತಾ ಹೋಗ್ಬೋದು. ಸೊ ಅಂತ ಉಡುಪುಗಳು ಅಥವಾ ಬಟ್ಟೆಗಳನ್ನ ಧರಿಸ್ತಾ ಹೋಗ್ತಾರೆ. ಯಾಕಂದ್ರೆ ಅವರು ಸಾಮಾನ್ಯ ಜನರಿಗಿಂತ ಅವರು ಪ್ರತ್ಯೇಕವಾಗಿ ಸಮಾಜದಲ್ಲಿ ಕಾಣ್ತಾ ಹೋಗ್ಬೇಕಾಗುತ್ತೆ. ಆ ಉದ್ದೇಶದಿಂದನೂ ಸಹ ವಸ್ತುವಿನ ಖರೀದಿ ಮಾಡ್ತಾ ಹೋಗ್ತಾರೆ ಗ್ರಾಹಕರು. ನಂತರ ಆನಂದ ಅಥವಾ ಮನರಂಜನೆ. ಆನಂದ ಅಥವಾ ಮನರಂಜನೆಯ ಬಯಕೆಯು ಖರೀದಿದಾರರನ್ನು ಕೆಲವು ಸರಕುಗಳನ್ನು ಖರೀದಿಸಲು ಪ್ರೇರೇಪಿಸ್ತಾ ಹೋಗುತ್ತೆ. ನಾವು ಕೆಲವು ವಸ್ತುಗಳನ್ನ ಏನ್ ಮಾಡ್ತೀವಿ, ನಮ್ಮ ಆನಂದಕ್ಕೋಸ್ಕರ ಅಥವಾ ನಮ್ಮ ಸಂತೋಷಕ್ಕೋಸ್ಕರ, ಮನರಂಜನೆಗೋಸ್ಕರ ಬಳಸ್ತಾ ಹೋಗ್ತೀವಿ. ಸೊ ಉದಾಹರಣೆಗೆ ಸಂಗೀತ ವಾದ್ಯಗಳಿರ್ಬೋದು, ರೇಡಿಯೋಗಳಿರ್ಬೋದು. ಸೊ ಎಲ್ಲ ಒಂದು ಮನೋರಂಜನಾ ಮಾಧ್ಯಮಗಳಾಗಿರ್ತವೆ. ಸೊ ಅದನ್ನ ನಾವು ಸಂತೋಷಕ್ಕಾಗಿ ಅಥವಾ ಮನೋರಂಜನೆಗಾಗಿ ಖರೀದಿಸ್ತಾ ಹೋಗ್ತೀವಿ. ಸೊ ಇವು ಮತ್ತೆ ಅಭ್ಯಾಸ. ಸೊ ಅಭ್ಯಾಸ ಅಂತ ಹೇಳಿ ನಾವು ಕೆಲವು ವಸ್ತುಗಳನ್ನ ಅಥವಾ ಸೇವೆಗಳನ್ನ ಪ್ರತಿನಿತ್ಯದಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಅದು ನಮಗೆ ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ಬೇಕಾಗೇ ಇರುತ್ತೆ. ಉದಾಹರಣೆಗೆ ಜನಸಾಮಾನ್ಯರು ತಗೊಳ್ಳುವಂತಹ ಕೆಲವು ಫೇಸ್ ವಾಶ್ಗಳಿರ್ಬೋದು, ಅಥವಾ ನಿದ್ದೆ ಮಾತ್ರೆಗಳಿರ್ಬೋದು, ಅಥವಾ ಮದ್ಯ ವ್ಯಸನಿಗಳಾಗಿದ್ರೆ ಅವರು ಮದ್ಯ ಖರೀದಿದಾರರು ಇರ್ಬೋದು, ಅಥವಾ ಸಿಗರೇಟ್ನ ವ್ಯಸನಿಗಳಾಗಿರ್ಬೋದು. ಸೊ ಇವರೆಲ್ಲ ಒಂದು ವಸ್ತುವಿನ ಬೆಲೆ ಎಷ್ಟೇ ಆಗಿರ್ಲಿ, ಅದು ವೆಚ್ಚದಾಯಕನೇ ಇರಲಿ ಅಥವಾ ಕಡಿಮೆನೇ ಇರಲಿ, ಅದು ಅಭ್ಯಾಸವಾಗಿರುತ್ತದೆ ಅವ್ರಿಗೆ ಆ ವಸ್ತುವನ್ನ ತಗೊಳ್ಳೋದು. ಸೊ ಅಲ್ಲಿ ಖರೀದಿದಾರನ ಉದ್ದೇಶ, ಅದು ಖರೀದಿ ಮಾಡುವ ಉದ್ದೇಶವೂ ಸಹ ಅಭ್ಯಾಸದ ಮೇಲೆ ಯಾವಾಗಲೂ ಸಹ ಡಿಪೆಂಡ್ ಆಗಿರ್ತಾ ಹೋಗುತ್ತೆ. ನಂತರ ಪ್ರೋತ್ಸಾಹ ಖರೀದಿ ಉದ್ದೇಶಗಳು. ಸೊ ಪ್ರೋತ್ಸಾಹ ಖರೀದಿ ಉದ್ದೇಶಗಳ ಅಡಿಯಲ್ಲಿ ಗ್ರಾಹಕರು ನಿರ್ದಿಷ್ಟ ಮಾರಾಟಗಾರ ಅಥವಾ ಅಂಗಡಿಯಿಂದ ಖರೀದಿಸಲು ಪ್ರೇರೇಪಿಸಲ್ಪಡ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಪ್ರೋತ್ಸಾಹ ಖರೀದಿ ಉದ್ದೇಶದಲ್ಲಿ ಗ್ರಾಹಕ ಒಬ್ಬ ನಿರ್ದಿಷ್ಟ ಅಂಗಡಿ ಮಾರಾಟಗಾರ ಅಥವಾ ಅಂಗಡಿಯಿಂದ ಖರೀದಿಸಲು ಪ್ರೇರೇಪಿಸಲ್ಪಡ್ತಾ ಹೋಗ್ತಾರೆ. ಆ ವಸ್ತುವಿನ ಅನುಕೂಲತೆ ಇರ್ಬೋದು, ಅಥವಾ ಮಾರಾಟಗಾರನ ಅಂಗಡಿಯ ಅನುಕೂಲತೆ ಇರ್ಬೋದು, ವೈವಿಧ್ಯತೆ ಇರ್ಬೋದು, ಅಂಗಡಿಯ ಖ್ಯಾತಿ ಇರ್ಬೋದು, ಮತ್ತು ಸಾಲ ಸೌಲಭ್ಯ. ಸೊ ಇದರಿಂದ ಏನಾಗ್ತಾರೆ, ಅಂಗಡಿಯಿಂದ ಅವರು ಆ ವಸ್ತುನ ತಗೊಬೇಕು ಅಂತ ಹೇಳಿ ಪ್ರೇರೇಪಿಸಲ್ಪಡ್ತಾ ಹೋಗ್ತಾರೆ. ಅನುಕೂಲತೆ, ವೈವಿಧ್ಯತೆ, ಅಂಗಡಿಯ ಖ್ಯಾತಿ ಮತ್ತು ಸಾಲ ಸೌಲಭ್ಯ ಇತ್ಯಾದಿಗಳಂತಹ ವಿವಿಧ ಮಾರಾಟಗಾರ ಅಥವಾ ಅಂಗಡಿಯ ನಿರ್ದಿಷ್ಟ ಅಂಶಗಳಿಂದ ಗ್ರಾಹಕನು ಪ್ರೇರೇಪಿಸಲ್ಪಡ್ತಾ ಹೋಗ್ತಾನೆ. ಉತ್ಸಾಹದ ಖರೀದಿ ಉದ್ದೇಶಗಳನ್ನು ತರ್ಕಬದ್ಧ ಪ್ರೋತ್ಸಾಹ ಖರೀದಿ ಉದ್ದೇಶ ಮತ್ತು ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶ ಅಂತ ಹೇಳಿ ನಾವು ವಿಭಜಿಸ್ತಾ ಹೋಗ್ತೀವಿ. ಸೊ ಪ್ರೋತ್ಸಾಹ ಖರೀದಿ ಉದ್ದೇಶ ಅಂದ್ರೆ ಏನು? ಒಬ್ಬ ಗ್ರಾಹಕರು ನಿರ್ದಿಷ್ಟ ಮಾರಾಟಗಾರ ಅಥವಾ ಅಂಗಡಿಯಿಂದ ಖರೀದಿಸಲು ಪ್ರೇರೇಪಿಸಲ್ಪಡ್ತಾ ಹೋಗ್ತಾರೆ. ಏಕೆಂದ್ರೆ ಅಂಗಡಿಯ ಅನುಕೂಲತೆಯಿಂದ ಇರ್ಬೋದು, ಅಥವಾ ಅಂಗಡಿಯ ವೈವಿಧ್ಯತೆ ಇರ್ಬೋದು, ಅಥವಾ ಅಂಗಡಿಯ ಖ್ಯಾತಿ ಇರ್ಬೋದು, ಅಥವಾ ಸಾಲ ಸೌಲಭ್ಯ, ಈ ಎಲ್ಲಾ ಅಂಶಗಳಿಂದ ಏನ್ ಮಾಡ್ಬೋದು, ಒಬ್ಬ ಗ್ರಾಹಕರು ಅದೇ ಅಂಗಡಿಯಲ್ಲಿ ಹೋಗಿ ಆ ವಸ್ತುವಿನ ಖರೀದಿ ಮಾಡ್ತಾ ಹೋಗ್ಬೋದು. ಸೊ ಈ ಪ್ರೋತ್ಸಾಹ ಖರೀದಿ ಉದ್ದೇಶ ಅಂತ ಹೇಳಿದ್ರೆ ಪ್ರೇರಣೆಗೊಳ್ಳೋದು ಯಾವ್ದ್ರಿಂದ? ಒಂದು ಮಾರಾಟಗಾರ ಇರ್ಬೋದು ಅಥವಾ ಅಂಗಡಿಯಿಂದ. ಸೊ ಅಂಗಡಿಯಲ್ಲಿರುವಂತಹ ಸೌಲಭ್ಯಗಳು ಅಂದ್ರೆ ಅನುಕೂಲತೆ, ವೈವಿಧ್ಯತೆ, ಅಂಗಡಿಯ ಖ್ಯಾತಿ ಮತ್ತೆ ಸಾಲ ಸೌಲಭ್ಯ. ಸೊ ಎಲ್ಲಾ ಅಂಶಗಳಿಂದ ಒಬ್ಬ ಗ್ರಾಹಕ ಪ್ರೋತ್ಸಾಹಗೊಳ್ತಾ ಹೋಗ್ತಾರೆ ಆ ಅಂಗಡಿಯಲ್ಲಿ ಖರೀದಿ ಮಾಡಲು. ಸೊ ಈ ಪ್ರೋತ್ಸಾಹ ಖರೀದಿ ಉದ್ದೇಶವನ್ನು ನಾವು ಮತ್ತೆ 2 ವಿಧವಾಗಿ ವಿಂಗಡಿಸ್ತಾ ಹೋಗ್ಬೋದು. ತರ್ಕಬದ್ಧ ಪ್ರೋತ್ಸಾಹ ಖರೀದಿ ಉದ್ದೇಶ ಮತ್ತೆ ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶ. ಸೊ ತರ್ಕಬದ್ಧ ಪ್ರೋತ್ಸಾಹ ಖರೀದಿ ಉದ್ದೇಶಗಳು ಅಂದ್ರೆ ಖರೀದಿದಾರನು ಎಚ್ಚರಿಕೆಯಿಂದ ನಂತರ ನಿರ್ದಿಷ್ಟ ಅಂಗಡಿ ಅಥವಾ ಮಾರಾಟಗಾರರಿಂದ ಪ್ರೋತ್ಸಾಹಿಸಲು ಅಥವಾ ಖರೀದಿಸಲು ನಿರ್ಧರಿಸಿದಾಗ
ಅಥವಾ ಅದಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಅಂಶವು ತಾರ್ಕಿಕವಾಗಿ ಪರಿಗಣಿಸಿ ಆ ವಸ್ತುವಿನ ಖರೀದಿ ಮಾಡಿದ್ರೆ ಅದನ್ನ ತರ್ಕಬದ್ಧ ಪ್ರೋತ್ಸಾಹ ಖರೀದಿ ಅಂತ ಹೇಳ್ತಾ ಹೋಗ್ತೀವಿ. ಒಬ್ಬ ಗ್ರಾಹಕ ಅಥವಾ ಖರೀದಿದಾರ ಒಂದು ವಸ್ತುವಿನ ತಗೊಬೇಕಾದ್ರೆ ಎಚ್ಚರಿಕೆಯಿಂದ ಅಥವಾ ಒಂದು ನಿರ್ದಿಷ್ಟ ಅಂಗಡಿ ಅಥವಾ ಮಾರಾಟಗಾರರಿಂದ ಪ್ರೋತ್ಸಾಹಿಸಲು ಖರೀದಿ ಮಾಡಕ್ಕೆ ನಿರ್ಧರಿಸಿದ್ದಾರೆ ಅಂತ ಹೇಳಿದ್ರೆ, ಎಚ್ಚರಿಕೆಯಿಂದ ಆ ಅಂಗಡಿಯಲ್ಲಿ ವಸ್ತುವಿನ ಖರೀದಿ ಮಾಡಲು ನಿರ್ಧರಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ತರ್ಕಬದ್ಧ ಪ್ರೋತ್ಸಾಹ ಖರೀದಿ ಉದ್ದೇಶ ಅಂತ ಹೇಳ್ತಾ ಹೋಗ್ತೀವಿ. ಸೊ ತರ್ಕಬದ್ಧ ಖರೀದಿ ಉದ್ದೇಶ ಅದು ಪ್ರೋತ್ಸಾಹ ಖರೀದಿ ಉದ್ದೇಶ. ಸೊ ಇದರಲ್ಲಿ ಕೆಲವು ಅಂಶಗಳು ಖರೀದಿ ಉದ್ದೇಶದ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಮೊದಲನೇದಾಗಿ ಅನುಕೂಲಕತೆ ಅಥವಾ ಅನುಕೂಲಕರ ಸ್ಥಳ ಅಥವಾ ಕೆಲಸದ ಸಮಯವು ಅತ್ಯಂತ ಸಾಮಾನ್ಯವಾದ ತರ್ಕಬದ್ಧ ಪ್ರೋತ್ಸಾಹವನ್ನು ಖರೀದಿಸುವ ಉದ್ದೇಶವಾಗಿದೆ. ಒಂದು ವಸ್ತುವನ್ನು ತಗೊಬೇಕಾದ್ರೆ ನಾವು ಆ ವಸ್ತು ಅನುಕೂಲಕರವಾದ ಸ್ಥಳದಲ್ಲಿ ನಮಗೆ ಬೇಕಾದಂಥ ಕೆಲಸದ ಸಮಯದಲ್ಲಿ ಸಿಗುತ್ತಾ ಇಲ್ಲ ಅಂತ ಹೇಳಿ ಮೊದಲು ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಖರೀದಿದಾರನು ಅನುಕೂಲಕರ ಸ್ಥಳದಲ್ಲಿ ಇರುವ ಅಂಗಡಿಯನ್ನು ಪೋಷಿಸುವ ಸಾಧ್ಯತೆ ಇದೆ. ಯಾವಾಗಲೂ ಸಹ ಖರೀದಿದಾರ ಒಂದು ವಸ್ತುವನ್ನ ತಗೊಬೇಕಂತ ಹೇಳಿದ್ರೆ ಆ ವಸ್ತು ಇರುವಂತ ಅಂಗಡಿಯು ಅನುಕೂಲಕರವಾದ ಸ್ಥಳದಲ್ಲಿ ಇದೆಯಾ, ನಮ್ಗೆ ಅದು ಅನುಕೂಲಕರವಾಗಿದೆಯಾ, ತುಂಬಾ ದೂರ ಇದೆಯಾ, ಹತ್ರ ಇದೆಯಾ, ಅಥವಾ ನಮ್ಗೆ ಬೇಕಾದಂತ ಸಮಯದಲ್ಲಿ ಅಂಗಡಿ ಇರುತ್ತಾ ಇಲ್ವಾ ಅಂತ ಹೇಳಿ ಯೋಚನೆ ಮಾಡಿ ಏನ್ ಮಾಡ್ತಾರೆ, ಖರೀದಿದಾರ ಆ ವಸ್ತುವನ್ನ ತಗೊಳ್ತಾ ಹೋಗ್ತಾರೆ. ಉದಾಹರಣೆಗೆ ಸ್ಥಳೀಯ ದಿನಸಿ ಅಂಗಡಿಗಳು ಅಥವಾ ರಸಾಯನಶಾಸ್ತ್ರಜ್ಞ ಅಂಗಡಿಗಳು, ಡೈರಿ ಇತ್ಯಾದಿಗಳು ಅನುಕೂಲಕರ ಸ್ಥಳದ ಜೊತೆಗೆ ಅನುಕೂಲಕರ ಕೆಲಸದ ಸಮಯದಲ್ಲೂ ಸಹ ಖರೀದಿದಾರನ್ನ ತಗೊಳಕ್ಕೆ ಪ್ರೇರೇಪಿಸಲ್ಪಡ್ತಾ ಹೋಗುತ್ತೆ. ನಾವು ಸಾಮಾನ್ಯವಾಗಿ ಬಳಸುವಂತ ವಸ್ತುಗಳು ಅಂತ ಹೇಳಿ ದಿನಸಿ ವಸ್ತುಗಳಿರ್ಬೋದು, ಅಥವಾ ಮೆಡಿಕಲ್ ಶಾಪ್ ದಟ್ ಈಸ್ ರಸಾಯನಶಾಸ್ತ್ರಜ್ಞ ಅಂಗಡಿಗಳಿರ್ಬೋದು, ಅಥವಾ ಡೈರಿ ಇರ್ಬೋದು. ಇವೆಲ್ಲ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇದ್ರೆ ಮಾತ್ರ ನಾವು ಅದನ್ನ ಖರೀದಿ ಮಾಡ್ತಾ ಹೋಗ್ತೀವಿ. ಅದನ್ನ ನಾವು ಅಂಗಡಿಯ ಅನುಕೂಲತೆ ಅಂತ ಹೇಳ್ತಾ ಹೋಗ್ತೀವಿ. ಉದಾಹರಣೆಗೆ 24 ಗಂಟೆಗಳ ತೆರೆದ ರಸಾಯನಶಾಸ್ತ್ರಜ್ಞ ಅಂಗಡಿ, ಅಥವಾ ಸುದೀರ್ಘ ಕೆಲಸದ ಸಮಯವನ್ನು ಹೊಂದಿರುವಂತಹ ಕಿರಾಣಿ ಅಂಗಡಿ, ಸೊ ಅಥವಾ ದಿನದ 24 ಗಂಟೆ ಅಥವಾ ವಾರದ 7 ದಿನಗಳಲ್ಲಿ ಸಿಗುವಂತಹ ವಸ್ತುಗಳು ಸಿಗುವಂತ ಅಂಗಡಿಗಳು. ಸೊ ಈ ಅಂಗಡಿಗಳಲ್ಲಿ ಯಾವಾಗ್ಲೂ ಸಹ ಗ್ರಾಹಕ ಖರೀದಿ ಮಾಡಲು ಮುಂದೆ ಇಡ್ತಾ ಹೋಗ್ತಾರೆ. ಅನುಕೂಲಕತೆ ಅಂದ್ರೆ ಏನು? ಅನುಕೂಲಕರ ಸ್ಥಳ ಅಥವಾ ಕೆಲಸದ ಸಮಯ. ಸೊ ಇಲ್ಲಿ ಒಂದು ಅಂಗಡಿ ಅಥವಾ ಮಾರುಕಟ್ಟೆದಾರನ ಅಂಗಡಿ ಅನುಕೂಲಕರವಾದ ಸ್ಥಳ ಅಥವಾ ಕೆಲಸದ ಸಮಯದಲ್ಲಿ ಲಭ್ಯವಿದ್ದಲ್ಲಿ ಸೊ ಗ್ರಾಹಕನು ಅಂತ ಅಂಗಡಿಯಲ್ಲಿ ಖರೀದಿಸಲು ಪ್ರೇರೇಪಿಸಲ್ಪಡ್ತಾ ಹೋಗ್ತಾರೆ. ಉದಾಹರಣೆಗೆ ರಸಾಯನಶಾಸ್ತ್ರಜ್ಞ ಅಂಗಡಿ ಇರ್ಬೋದು, ಅಥವಾ ಕಿರಾಣಿ ಅಂಗಡಿ ಇರ್ಬೋದು, ಅಥವಾ ಇತ್ಯಾದಿ ಅನುಕೂಲಕರ ಅಂಗಡಿಗಳು, ಡೈರಿ ಇರ್ಬೋದು. ಸೊ ಇವೆಲ್ಲ ವಾರದ 7 ದಿನದಲ್ಲಿ ಮತ್ತೆ 24 ಗಂಟೆಗಳು ಸಹ ಸೊ ಲಭ್ಯವಿರೋದ್ರಿಂದ ಇಲ್ಲಿ ಖರೀದಿದಾರ ಏನ್ ಮಾಡ್ಬೋದು, ಅಥವಾ ಗ್ರಾಹಕ ಆ ಅಂಗಡಿಯಲ್ಲಿ ಹೋಗಿ ಆ ವಸ್ತುನ ಖರೀದಿ ಮಾಡ್ತಾ ಹೋಗ್ಬೋದು. ನಂತರ ಕಡಿಮೆ ಬೆಲೆಗಳು. ಸೊ ಕೆಲವು ತರ್ಕಬದ್ಧ ಪ್ರೋತ್ಸಾಹ ಖರೀದಿ ಉದ್ದೇಶಗಳಲ್ಲಿ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಕಡಿಮೆ ಬೆಲೆಗಳು. ಇಲ್ಲಿ ಮಾರುಕಟ್ಟೆಯಲ್ಲಿ ತುಂಬಾ ಅಂಗಡಿಗಳು ಇರ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ಏನ್ ಮಾಡ್ತಾನೆ ಖರೀದಿದಾರ ಅಥವಾ ಗ್ರಾಹಕ ಎಲ್ಲ ಅಂಗಡಿಯನ್ನು ಸಹ ಅವ್ರು ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾ ಹೋಗ್ತಾರೆ. ಸೊ ಬೆಲೆ ಯಾವಾಗ್ಲೂ ಸಹ ಖರೀದಿದಾರನ ಖರೀದಿ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಒಂದು ಅಂಶ ಆಗಿರ್ತಾ ಹೋಗುತ್ತೆ. ಖರೀದಿದಾರನು ಅಂಗಡಿಯನ್ನು ಪ್ರೋತ್ಸಾಹಿಸುವ ಸಾಧ್ಯತೆ ಇದೆ. ಅದು ಅವನಿಗೆ ಇತರರಿಂದ ವಿಧಿಸುವ ಬೆಲೆಗಿಂತ, ಅಂದ್ರೆ ಬೇರೆ ಮಾರುಕಟ್ಟೆಯ ಮಾರಾಟಗಾರರಿಂದ ಸಿಗುವಂತ ಬೆಲೆಗಿಂತ ಕಡಿಮೆ ಬೆಲೆ ಇದ್ರೆ ಮಾತ್ರ ಏನ್ ಮಾಡ್ತಾರೆ, ಗ್ರಾಹಕ ವಸ್ತುವಿನ ಖರೀದಿ ಮಾಡ್ತಾ ಹೋಗ್ತಾರೆ. ಅದರಿಂದ ಮಾರಾಟಗಾರ ಏನ್ ಮಾಡ್ಬೋದು, ವಿಶೇಷ ರಿಯಾಯಿತಿ ಕೊಟ್ಟು ಗ್ರಾಹಕರನ್ನು ಪ್ರೇರೇಪಿಸಲ್ಪಡ್ತಾ ಹೋಗ್ತಾರೆ ನಮ್ಮ ಅಂಗಡಿಯಲ್ಲಿ ವಸ್ತುವಿನ ತಗೊಳ್ಳೋದಕ್ಕೆ. ಸೊ ಕಡಿಮೆ ಬೆಲೆಗಳು ಸಹ ಒಂದು ವಸ್ತುವಿನ ಖರೀದಿ ಮಾಡಲು ಪ್ರೋತ್ಸಾಹ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ಮಾರಾಟಗಾರ ಏನ್ ಮಾಡ್ತಾರೆ, ವಿಶೇಷ ರಿಯಾಯಿತಿ ಕೊಡೋದಿರ್ಬೋದು, ಅಥವಾ ಬೇರೆ ಸೌಲಭ್ಯಗಳನ್ನ ಕೊಡೋದಿರ್ಬೋದು. ಇದರಿಂದ ಏನ್ ಮಾಡ್ತಾರೆ, ಗ್ರಾಹಕ ಅದೇ ಅಂಗಡಿಯಲ್ಲಿ ಆ ವಸ್ತುವಿನ ಖರೀದಿ ಮಾಡ್ತಾ ಹೋಗ್ಬೋದು. ನಂತರ ಸಾಲ ಸೌಲಭ್ಯಗಳು. ಸೊ ಗ್ರಾಹಕರನ್ನು ತೊಡಗಿಸಿಕೊಳ್ಳಲು ಅಥವಾ ಅಂಗಡಿಕಾರರು ಕೆಲವು ಸವಲತ್ತುಗಳನ್ನ ನೀಡ್ತಾ ಹೋಗ್ತಾರೆ. ಯಾವಾಗ್ಲೂ ಸಹ ಗ್ರಾಹಕರನ್ನು ತನ್ನ ಅಂಗಡಿಗೆ ಯಾವಾಗ್ಲೂ ಸಹ ರೆಗ್ಯುಲರ್ ಕಸ್ಟಮರ್ಸ್ ಮಾಡ್ಕೊಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಒಂದಷ್ಟು ಸಾಲ ಸೌಲಭ್ಯ ಇರ್ಬೋದು ಅಥವಾ ಸವಲತ್ತುಗಳನ್ನ ನೀಡ್ತಾ ಹೋಗ್ತಾರೆ. ಉದಾಹರಣೆಗೆ ಸಾಲ ಸೌಲಭ್ಯ. ಅನೇಕ ಅಂಗಡಿಕಾರ ಏನೇನ್ ಮಾಡ್ತಾರೆ, ತಮ್ಮ ಉತ್ಪನ್ನಗಳನ್ನು ಗ್ರಾಹಕರಿಗೆ ಕ್ರೆಡಿಟ್ ಆಧಾರದ ಮೇಲೆ ಮಾರಾಟ ಮಾಡ್ತಾ ಹೋಗ್ತಾರೆ. ಕ್ರೆಡಿಟ್ ಆಧಾರ ಅಂದ್ರೆ ಏನು, ಸಾಲ ಮಾಡಿ
ಅಥವಾ ಸಾಲ ಸೌಲಭ್ಯ ಕೊಡ್ತಾ ಹೋಗೋದು. ಈ ಸಾಲ ಸೌಲಭ್ಯ ನೀಡಕ್ಕೆ ಏನ್ ಮಾಡ್ತಾರೆ ಮಾರಾಟಗಾರ, ಒಂದು ರಿಜಿಸ್ಟರ್ ಅಥವಾ ದಾಖಲೆಯನ್ನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಖರೀದಿದಾರ ತನಗೆ ಅನುಕೂಲವಾದಾಗ ಮಾತ್ರ ಮಾರಾಟಗಾರನಿಗೆ ಮರುಪಾವತಿ ಮಾಡ್ತಾ ಹೋಗ್ತಾರೆ. ಸೊ ಗ್ರಾಹಕರನ್ನು ತೊಡಗಿಸಿಕೊಳ್ಳಲು ಅಂಗಡಿಕಾರರು ಕೆಲವು ಸವಲತ್ತುಗಳನ್ನ ನೀಡ್ತಾ ಹೋಗ್ತಾರೆ. ಅಂತಹ ಸವಲತ್ತು ಅಂತ ಹೇಳಿದ್ರೆ ಸಾಲ ಸೌಲಭ್ಯ. ಅನೇಕ ಅಂಗಡಿಕಾರರು ತಮ್ಮ ಉತ್ಪನ್ನಗಳನ್ನು ಗ್ರಾಹಕರಿಗೆ ಕ್ರೆಡಿಟ್ ಅಥವಾ ಸಾಲದ ಆಧಾರದ ಮೇಲೆ ಮಾರಾಟ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಒಂದು ಸಪರೇಟ್ ರಿಜಿಸ್ಟರ್ನ ಅಥವಾ ದಾಖಲೆಯನ್ನು ನಿರ್ವಹಿಸ್ತಾ ಹೋಗ್ತಾರೆ. ನಂತರ ಖರೀದಿದಾರನಿಗೆ ತನ್ನ ಅನುಕೂಲಕ್ಕೆ ತಕ್ಕನಾಗಿ ಮಾರಾಟಗಾರನಿಗೆ ಆ ಸಾಲವನ್ನು ಮರುಪಾವತಿ ಮಾಡ್ತಾ ಹೋಗ್ತಾರೆ. ಸೊ ನೀವು ಗ್ರಾಹಕರನ್ನು ಯಾವಾಗಲೂ ಸಹ ನಮ್ಮ ಅಂಗಡಿಯಲ್ಲೇ ತಗೊಳ್ಳೋ ರೀತಿ, ಖರೀದಿ ಮಾಡೋ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಸಾಲ ಸೌಲಭ್ಯ ಕೊಟ್ಟಿರಾ ಅಂತ ಹೇಳಿದ್ರೆ, ಸೊ ಗ್ರಾಹಕನು ಸಹ ಪ್ರೇರೇಪಿಗೊಳ್ತಾ ಹೋಗ್ತಾನೆ ಆ ವಸ್ತುನ ಖರೀದಿ ಮಾಡೋದಕ್ಕೆ. ನಂತರ ವ್ಯಾಪಕ ಆಯ್ಕೆಗಳು. ಸೊ ಗ್ರಾಹಕರು ಯಾವಾಗಲೂ ವಿವಿಧ ಆಯ್ಕೆಗಳೊಂದಿಗೆ ಒದಗಿಸುವ ಅಂಗಡಿಗಳಿಗೆ ಆದ್ಯತೆ ನೀಡ್ತಾ ಹೋಗ್ತಾರೆ. ಯಾವಾಗಲೂ ಅಷ್ಟೇ ಗ್ರಾಹಕ ಒಂದು ಅಂಗಡಿಯಲ್ಲಿ ವಿವಿಧ ಆಯ್ಕೆಗಳಿದೆ ಅಂತ ಹೇಳಿದ್ರೆ ಮಾತ್ರ ಅದೇ ಅಂಗಡಿಗೆ ಅವರು ಹೋಗಿ ಭೇಟಿ ಮಾಡ್ತಾ ಹೋಗೋದು. ಸೊ ಅದರಿಂದ ಏನಾಗುತ್ತೆ, ವಿಶಾಲವಾದ ಆಯ್ಕೆಯ ಅಂಶವೂ ಸಹ ಗ್ರಾಹಕರನ್ನು ಅಂಗಡಿಯನ್ನು ಪ್ರೇರೇಪಿಸಲು ಮತ್ತೆ ಪೋಷಿಸಲು ಸಹಾಯ ಮಾಡ್ತಾ ಹೋಗುತ್ತೆ. ಒಂದು ಗ್ರಾಹಕ ಎಲ್ಲಾ ಸೌಲಭ್ಯಗಳು ಅಂದ್ರೆ ಎಲ್ಲಾ ವಿಧವಾದ ಆಯ್ಕೆಗಳು ಒಂದೇ ಅಂಗಡಿಯಲ್ಲಿ ದೊರೀತಿದೆ ಅಂತ ಹೇಳಿದ್ರೆ, ಅಂದ್ರೆ ಒಂದೇ ಅಂಗಡಿಯಲ್ಲಿ ವಿವಿಧ ರೀತಿಯ ಬ್ರ್ಯಾಂಡ್ಗಳಿರ್ಬೋದು ಅಥವಾ ವಿವಿಧ ರೀತಿಯ ವಸ್ತುಗಳಿರ್ಬೋದು, ಎಲ್ಲನೂ ಸಹ ಒಂದೇ ಜಾಗದಲ್ಲಿ ಸಿಗ್ತಿದೆ ಅಂತ ಹೇಳಿದ್ರೆ ಅದೇ ಅಂಗಡಿಗೆ ಗ್ರಾಹಕ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವರು ವಿಶಾಲವಾದ ಆಯ್ಕೆಯನ್ನ ಹೊಂದಿರ್ತಾರೆ. ಜೊತೆಗೆ ಅವರು ಸಮಯವನ್ನು ಸಹ ಕಡಿಮೆ ಉಪಯೋಗಿಸ್ತಾ ಹೋಗ್ಬೋದು. ಸೊ ಇದು ಸಹ ಒಬ್ಬ ವ್ಯಕ್ತಿಯ ಖರೀದಿ ಮೇಲೆ ಪ್ರಭಾವ ಬೀರುವಂತ ಒಂದು ಅಂಶ ಇರ್ತಾ ಹೋಗುತ್ತೆ. ಸೊ ವ್ಯಾಪಕ ಆಯ್ಕೆಗಳಿಂದ ಅವರು ಪ್ರೇರೇಪಣೆಗೊಳ್ತಾ ಹೋಗ್ಬೋದು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಅಂಗಡಿಗಳು ಹೋಗಿ ಬೇರೆ ಬೇರೆ ವಸ್ತುಗಳನ್ನ ತಗೊಳ್ಳೋ ಬದಲು ಒಂದೇ ಸೂರಿನಡಿ ಅವ್ರು ಏನ್ ಮಾಡ್ಬೋದು, ವಿವಿಧ ಆಯ್ಕೆ ಇರುವಂತಹ ವಸ್ತುಗಳನ್ನ ಅವರು ತಗೊಳ್ತಾ ಹೋಗ್ಬೋದು. ಅದರಿಂದ ಅವ್ರಿಗೆ ತುಂಬಾ ದೂರ ಟ್ರಾವೆಲ್ ಮಾಡೋ ಅವಶ್ಯಕತೆನೂ ಇರಲ್ಲ. ಮತ್ತೆ ಕಾಸ್ಟ್ ಸಹ ಅಂದ್ರೆ ವೆಚ್ಚನೂ ಸಹ ಕಡಿಮೆ ಇರ್ತಾ ಹೋಗುತ್ತೆ. ಸಮಯವನ್ನು ಸಹ ಅವ್ರು ಏನ್ ಮಾಡ್ಬೋದು, ಉಳಿಸ್ತಾ ಹೋಗ್ಬೋದು. ನಂತರ ಅಂಗಡಿಯ ಖ್ಯಾತಿ. ತಮ್ಮ ವ್ಯಾಪಾರದಲ್ಲಿ ಪ್ರಾಮಾಣಿಕವಾಗಿರುವ ಒಂದು ವಸ್ತು ತಗೊಬೇಕಾದ್ರೆ ಅಂಗಡಿಯ ಖ್ಯಾತಿನೂ ಸಹ ಪ್ರಭಾವ ಬೀರ್ತಾ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಅಂಗಡಿ ಖ್ಯಾತಿಗೊಂಡಿದೆ ಅಂದ್ರೆ, ಒಂದು ಅಂಗಡಿಗೆ ಒಂದು ನೇಮ್ ಇದೆ, ಬ್ರ್ಯಾಂಡ್ ಇದೆ ಅಂತ ಹೇಳಿದ್ರೆ ಒಂದು ಸಮಾಜದಲ್ಲಿ ಅಂಗಡಿಯು ತಮ್ಮ ವ್ಯವಹಾರದಲ್ಲಿ ಪ್ರಾಮಾಣಿಕವಾಗಿರುವ ಮತ್ತು ತಮ್ಮ ಗ್ರಾಹಕರಿಗೆ ಗಾಳಿಯ ಬೆಲೆಗಳನ್ನು ನೀಡುವ ಅಂಗಡಿಯವರಿಗೆ ಗ್ರಾಹಕರು ಯಾವಾಗಲೂ ಆದ್ಯತೆ ನೀಡ್ತಾ ಹೋಗ್ತಾರೆ. ಅಂದ್ರೆ ಯಾವ ಅಂಗಡಿಯವರು ಅಥವಾ ಮಾರಾಟಗಾರರು ವ್ಯವಹಾರದಲ್ಲಿ ಪ್ರಾಮಾಣಿಕವಾಗಿರ್ತಾ ಹೋಗ್ತಾರೋ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಇಲ್ಲಿ ಪ್ರಾಮಾಣಿಕವಾಗಿರೋದು ಅಂತ ಹೇಳಿದ್ರೆ ಸೊ ವಸ್ತುಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಗಳಿಗೆ ಸರಿಯಾದ ಬೆಲೆಯಲ್ಲಿ ತಲುಪಿಸ್ತಾ ಹೋಗಿದ್ದಾರೆ ಅಂತ ಹೇಳಿದ್ರೆ, ತಮ್ಮ ಗ್ರಾಹಕರಿಗೆ ಗಾಳಿಯ ಬೆಲೆಗಳನ್ನು ಅಂತ ಹೇಳಿದ್ರೆ ಮಾರುಕಟ್ಟೆಯ ಬೆಲೆಗಳನ್ನು ನೀಡೋದಾದ್ರೆ, ಅಲ್ಲಿ ಯಾವುದೇ ರೀತಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಇಲ್ಲದೆ ಅಥವಾ ವಸ್ತುಗಳಿಗೆ ತುಂಬಾ ಬೆಲೆನ ಫಿಕ್ಸ್ ಮಾಡ್ದಿರಾ, ಸೊ ಮಾರುಕಟ್ಟೆಯಲ್ಲಿರುವಂತಹ ವಸ್ತುಗಳ ಬೆಲೆಗಳಿಗೆ ಸೊ ಅದೇ ವಸ್ತುಗಳನ್ನ ಮಾರಾಟ ಮಾಡ್ತೀರ ಅಂತ ಹೇಳಿದ್ರೆ ಸೊ ಅಂಗಡಿಯ ಖ್ಯಾತಿಯು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಗಡಿಯ ಖ್ಯಾತಿ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಅಂಗಡಿಯವರು ಅಥವಾ ಮಾರಾಟಗಾರರು ವ್ಯವಹಾರದಲ್ಲಿ ಪ್ರಾಮಾಣಿಕವಾಗಿರ್ತಾ ಹೋಗ್ತಾರೋ, ಜೊತೆಗೆ ಗ್ರಾಹಕರಿಗೆ ಗಾಳಿಯ ಬೆಲೆಗಳನ್ನು ನೀಡುವಂತ ವಸ್ತುಗಳನ್ನ ಅವರು ಕೊಡ್ತೀರ ಅಂತ ಹೇಳಿದ್ರೆ ಸೊ ಆಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅಂಗಡಿಯ ಖ್ಯಾತಿನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ್ಲೂ ಸಹ ಗ್ರಾಹಕ ಅಂಗಡಿಯ ಖ್ಯಾತಿನ ನೋಡ್ಕೊಂಡು ಆ ವಸ್ತುವನ್ನ ಖರೀದಿ ಮಾಡ್ತಾ ಹೋಗ್ತಾರೆ ಅಂಗಡಿಗೆ. ಸೊ ಈ ಒಂದು ಅಂಗಡಿಯ ಖ್ಯಾತಿನೂ ಸಹ ವಸ್ತುವಿನ ತಗೊಳ್ಳೋದಕ್ಕೆ ಪ್ರೋತ್ಸಾಹಿಸ್ತಾ ಹೋಗುತ್ತೆ. ನಂತರ ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶ. ಖರೀದಿದಾರನು ಯಾವುದೇ ಒಂದು ನಿರ್ದಿಷ್ಟ ಅಂಗಡಿ ಅಥವಾ ಮಾರಾಟಗಾರರಿಂದ ಪ್ರೋತ್ಸಾಹಿಸಲು ಅಥವಾ ಖರೀದಿಸಲು ನಿರ್ಧರಿಸಿದಾಗ ತಾರ್ಕಿಕವಾಗಿ ಅಂದರೆ ಭಾವನಾತ್ಮಕವಾಗಿ ಅದಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಅಂಶವನ್ನು ಪರಿಗಣಿಸಿ ಅಂತಹ ಖರೀದಿಯು ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶಗಳಿಂದ ಪ್ರಭಾವವಾಗಿರ್ತಾ ಹೋಗುತ್ತೆ. ಇಲ್ಲಿ ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶ ಅಂತ ಹೇಳಿದ್ರೆ ಖರೀದಿದಾರನು ಒಂದು ನಿರ್ದಿಷ್ಟ ಅಂಗಡಿ ಅಥವಾ ಮಾರಾಟಗಾರರಿಂದ ಪ್ರೋತ್ಸಾಹಿಸಲು
ಮತ್ತೆ ಅದನ್ನ ಖರೀದಿಸುವ ನಿರ್ಧಾರ ತಗೊಂಡಾಗ ಒಂದಷ್ಟು ಭಾವನಾತ್ಮಕ ಉದ್ದೇಶನೂ ಸಹ ಅಥವಾ ಅಂಶಗಳು ಸಹ ಪರಿಗಣಿಸ್ತಾ ಹೋಗ್ತಾರೆ. ಸೊ ಆ ಭಾವನಾತ್ಮಕ ಖರೀದಿ ಉದ್ದೇಶಗಳು ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ ಅಂಗಡಿಯ ನೋಟ. ಕೆಲವೊಮ್ಮೆ ನಾವೇನ್ ಮಾಡ್ತೀವಿ, ಅಂಗಡಿಯ ನೋಟ ನೋಡಿದ ತಕ್ಷಣ ನಾವು ಅಂಗಡಿಗೆ ಒಂದು ಸಲ ಭೇಟಿ ಮಾಡಿ ನಾವು ಅಲ್ಲಿ ವಸ್ತುವನ್ನ ತಗೊಳ್ತೀವೋ ಇಲ್ಲೋ ಅದು ನಮಗ್ ಬಿಟ್ಟಿದ್ದು. ಬಟ್ ಆ ವಸ್ತುವಿನ ವಾತಾವರಣ ನೋಡಿದ ತಕ್ಷಣ ಅಥವಾ ವಸ್ತುವಿನ ಅಲಂಕಾರ ಇರ್ಬೋದು ಅಥವಾ ಅಂಗಡಿ ಅಲಂಕಾರ ನೋಡಿದ ತಕ್ಷಣ ನಾವೇನ್ ಮಾಡ್ತೀವಿ, ಅಟ್ಲೀಸ್ಟ್ ಒಂದ್ಸಲ ಅಂಗಡಿ ಒಳಗಡೆ ಹೋಗಿ ಬರೋಣ ಅಂತ ಹೇಳಿ ನಾವು ಹೋಗಿ ವಸ್ತುವಿನ ಖರೀದಿ ಮಾಡ್ತಾ ಹೋಗ್ತೀವಿ. ಸೊ ಇದು ಸಹ ಒಂದು ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶ. ಮಾರಾಟಗಾರ ಇಲ್ಲಿ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಿದಾರೆ ಅಂತ ಹೇಳಿದ್ರೆ ಅಂಗಡಿಯ ಥೀಮ್ ಇಂದ ಏನ್ ಮಾಡ್ತಿದಾರೆ, ಗ್ರಾಹಕರನ್ನ ಸೆಳಿತಾ ಹೋಗ್ತಿದ್ದಾರೆ. ಕೆಲವೊಮ್ಮೆ ಗ್ರಾಹಕರು ಮತ್ತು ಮಾರಾಟಗಾರರು ತಮ್ಮ ವಾತಾವರಣ, ಸರಕುಗಳ ಪ್ರದರ್ಶನ, ಅಂಗಡಿಯ ಥೀಮ್ಗಳು ಇತ್ಯಾದಿಗಳಿಂದ ಏನ್ ಮಾಡ್ತಾರೆ, ಆಕರ್ಷಕವಾಗಿ ಕಾಣೋ ತರ ಮಾಡ್ತಾ ಹೋಗ್ತಾರೆ. ಇದರಿಂದ ಏನ್ ಮಾಡ್ತಾರೆ, ಗ್ರಾಹಕರು ಸಹ ಪ್ರೋತ್ಸಾಹಗೊಂಡು ಆ ವಸ್ತುವನ್ನ ಖರೀದಿ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಅಂಗಡಿ ಒಳಗಡೆ ಹೋಗ್ತಾ ಹೋಗ್ತಾರೆ. ಅಂಗಡಿಯ ನೋಟ ಅಂತ ಹೇಳಿದ್ರೆ ಅಂಗಡಿಯ ವಾತಾವರಣ ಮತ್ತೆ ಸರಕುಗಳ ಪ್ರದರ್ಶನ ಚಿತ್ರದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಯಾವ ರೀತಿ ಆ ಅಂಗಡಿ ನೋಡಿದ ತಕ್ಷಣ ನಮ್ಗೆ ತಗೊಬೇಕು ಅನ್ಸುತ್ತೆ, ಅಥವಾ ಅಟ್ಲೀಸ್ಟ್ ನೋಡಿದ ತಕ್ಷಣ ಒಂದು ಸಲ ಆ ಅಂಗಡಿಯನ್ನ ನಾವು ಅಂಗಡಿ ಒಳಗಡೆ ಹೋಗ್ಬಿಟ್ಟು ವಸ್ತುವಿನ ಖರೀದಿ ಮಾಡ್ಬೇಕು ಅನ್ಸುತ್ತೆ ಅಂತ ಹೇಳಿ ನಮ್ಗೆ ಫೀಲ್ ಆಗ್ತಾ ಹೋಗುತ್ತೆ. ಸೊ ಅಂಗಡಿ ನೋಟನ ಸಹ ಒಂದು ಗ್ರಾಹಕನ ಖರೀದಿ ಮೇಲೆ ಏನ್ ಮಾಡುತ್ತೆ, ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಆ ವಸ್ತುವಿನ ಖರೀದಿ ಮಾಡಲು. ನಂತರ ಶಿಫಾರಸುಗಳು. ಖರೀದಿದಾರನ ಖರೀದಿ ನಡವಳಿಕೆಯನ್ನು ನಿರ್ಧರಿಸುವಲ್ಲಿ ಶಿಫಾರಸುಗಳು ಅಂತ ಹೇಳಿದ್ರೆ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗೋದು. ಸೊ ನಾವೇನ್ ಮಾಡ್ತೀವಿ, ಕೆಲವು ವಸ್ತುಗಳನ್ನ ನಮ್ಮ ಕುಟುಂಬ ಸದಸ್ಯರು ಶಿಫಾರಸ್ ಮಾಡ್ತಾರೆ ಅಂತ ಹೇಳಿ, ಅಥವಾ ಗೆಳೆಯರ ಗುಂಪು ಈ ವಸ್ತು ಚೆನ್ನಾಗಿದೆ ನಾನು ತಗೊಂಡೆ ನೀನು ತಗೋ ಅಂತ ಹೇಳಿ ಅವರು ಸಹ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ಬೋದು. ಅಥವಾ ನಮ್ಮ ಸ್ನೇಹಿತರಿರ್ಬೋದು ಅಥವಾ ಸಂಬಂಧಿಕರಿರ್ಬೋದು ಅಥವಾ ನಾವು ಕೆಲಸ ಮಾಡುವಂತ ಜಾಗದಲ್ಲಿ ಇರುವಂತಹ ವ್ಯಕ್ತಿಗಳಿರ್ಬೋದು. ಸೊ ಇವರೆಲ್ಲ ಏನ್ ಮಾಡ್ಬೋದು, ನಮ್ಮನ್ನ ಅವರು ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ. ಸೊ ಈ ಶಿಫಾರಸುಗಳಿಂದ ಏನ್ ಮಾಡ್ತೀವಿ, ನಾವು ಸಹ ಆ ವಸ್ತುವನ್ನ ತಗೊಬೇಕು ಅಂತ ಹೇಳಿ. ಇದು ಬಾಹ್ಯ ಮಾತಾಗಿರ್ತಾ ಹೋಗುತ್ತೆ. ಇಲ್ಲಿ ಮಾರಾಟಗಾರ ಯಾವುದೇ ರೀತಿ ಪ್ರಚಾರ ಮಾಡಲ್ಲ, ಆ ವಸ್ತುವಿನ ಖರೀದಿ ಮಾಡಿರೋರು ಅಂತ ಏನ್ ಮಾಡ್ತಾರೆ, ಸೊ ಅವರು ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಕುಟುಂಬದಲ್ಲಿರುವಂತಹ ಸದಸ್ಯರು ಅಥವಾ ಗೆಳೆಯರ ಗುಂಪು, ಸ್ನೇಹಿತರು ಅಥವಾ ಒಡನಾಡಿಗಳು, ಸಂಬಂಧಿಕರು ಆ ವಸ್ತುವಿನ ಖರೀದಿ ಮಾಡಿದ್ದಾದ್ಮೇಲೆ, ನಾನು ಇಂಥ ಅಂಗಡಿಯಲ್ಲಿ ಖರೀದಿ ಮಾಡಿದೆ, ಈ ಅಂಗಡಿಯಲ್ಲಿ ಚೆನ್ನಾಗಿದೆ, ಕಡಿಮೆ ಬೆಲೆಗೆ ಸಿಗುತ್ತೆ, ಅಥವಾ ಇಂಥ ಸೌಕರ್ಯಗಳಿದಾವೆ ಅಂತ ಹೇಳಿ ನಮ್ಗೆ ಯಾರಾದ್ರು ಹೇಳಿದಾರೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಅದೇ ಅಂಗಡಿಯಲ್ಲಿ ಹೋಗಿ ನಾವೇನ್ ಮಾಡ್ತೀವಿ, ವಸ್ತುವಿನ ಖರೀದಿ ಮಾಡ್ತಾ ಹೋಗ್ತೀವಿ. ಇದನ್ನ ಶಿಫಾರಸುಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ಖರೀದಿದಾರನ ಖರೀದಿ ನಡವಳಿಕೆಯನ್ನು ನಿರ್ಧರಿಸುವಲ್ಲಿ ಶಿಫಾರಸುಗಳು ಮಹತ್ವದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಇದರಲ್ಲಿ ಕುಟುಂಬದ ಸದಸ್ಯರು ಇರ್ಬೋದು, ಗೆಳೆಯರ ಗುಂಪು ಇರ್ಬೋದು, ಅಥವಾ ಸ್ನೇಹಿತರಿರ್ಬೋದು, ಸಂಬಂಧಿಕರಿರ್ಬೋದು, ಅಥವಾ ಒಡನಾಡಿಗಳಿರ್ಬೋದು. ಸೊ ಮುಂತಾದವರು ಬಾಯಿಯ ಮಾತಿನ ಏನ್ ಮಾಡ್ತಾರೆ, ನಮ್ಗೆ ಶಿಫಾರಸುಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇದರಿಂದ ನಾವು ಪ್ರಭಾವಿತರಾಗಿ ಏನ್ ಮಾಡ್ತೀವಿ, ಮತ್ತೆ ಅದೇ ಅಂಗಡಿಗೆ ಹೋಗಿ ಅವರು ತಗೊಂಡಿರೋಂಥ ವಸ್ತುಗಳನ್ನ ನಾವು ಸಹ ಖರೀದಿ ಮಾಡ್ತಾ ಹೋಗ್ತೀವಿ. ನಂತರ ಎಮ್ಯುಲೇಷನ್. ಸೊ ಕೆಲವು ಜನರು ಕೆಲವು ಉತ್ಪನ್ನಗಳನ್ನು ಖರೀದಿಸ್ತಾ ಹೋಗ್ತಾರೆ, ಏಕೆಂದ್ರೆ ಕೆಲವರು ಆ ಉತ್ಪನ್ನವನ್ನು ಹೊಂದಿದ್ದಾರೆ ಅಂತ ಹೇಳಿ. ಸೊ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ಉತ್ಪನ್ನಗಳನ್ನ ಖರೀದಿ ಮಾಡ್ತಾ ಹೋಗ್ತಾರೆ, ಯಾಕೆಂದ್ರೆ ಕೆಲವರು ಆ ವಸ್ತುಗಳನ್ನ ಉತ್ಪನ್ನವನ್ನ ತಗೊಂಡಿದ್ದಾರೆ ಅಂತ ಹೇಳಿ. ಉದಾಹರಣೆಗೆ ಒಂದು ವಸ್ತು ನಮ್ಮ ಸಂಬಂಧಿಕರ ಹತ್ರ ಇದೆ ಅಂತ ಹೇಳಿದ್ರೆ, ಅಥವಾ ನಮ್ಮ ಸ್ನೇಹಿತರ ಹತ್ರ ಇದೆ ಅಂತ ಹೇಳಿದ್ರೆ, ನಾವು ಸಹ ಅದೇ ವಸ್ತುವನ್ನ ಖರೀದಿ ಮಾಡ್ಬೇಕನ್ನೋ ಉದ್ದೇಶದಿಂದ ಏನ್ ಮಾಡ್ತೀವಿ, ಅದೇ ವಸ್ತುವಿನ ನಾವು ಖರೀದಿ ಮಾಡ್ತಾ ಹೋಗ್ತೀವಿ. ಯಾಕೆಂದ್ರೆ ಅವರು ಆ ಉತ್ಪನ್ನವನ್ನು ಹೊಂದಿದ್ದಾರೆ ಅಂತ ಹೇಳಿ, ಜೊತೆಗೆ ಅದೇ ಅಂಗಡಿಯಿಂದ ಖರೀದಿಸ್ತಾರೆ ಅಂತ ಹೇಳಿ. ಸೊ ನಾವು ನಾರ್ಮಲ್ ಆಗಿ ತಗೊಬೇಕಂತ ಹೇಳಿದ್ರೆ ನಾವು ಇಂಥ ಶಾಪ್ ತಗೊಂಡಿದ್ದಾದ್ಮೇಲೆ ನಾವು ನಮ್ಮ ಸ್ನೇಹಿತರಿಗೆ ನಾವೇನ್ ಹೇಳ್ತೀವಿ, ಈ ವಸ್ತುವಿನ ನಾವು ಇಲ್ಲಿ ತಗೊಂಡ್ವಿ, ಇದು ಚೆನ್ನಾಗಿದೆ ಅಂತ ಹೇಳಿ ಏನ್ ಮಾಡ್ತೀವಿ, ಅವ್ರಿಗೆ ಹೇಳ್ತಾ ಹೋಗ್ತೀವಿ. ಸೊ ಅದರಿಂದ ಅವರು ಸಹ ಪ್ರೇರೇಪಿತಗೊಂಡು ಅದೇ ವಸ್ತುವಿನ ಅದೇ ಅಂಗಡಿಯಿಂದ ಏನ್ ಮಾಡ್ತಾರೆ, ಖರೀದಿ ಮಾಡ್ತಾ ಹೋಗ್ತಾರೆ. ಸೊ ಕೆಲವು ಖರೀದಿದಾರರು ಇತರರನ್ನು ಅನುಕರಿಸಲು ಪ್ರಯತ್ನಿಸ್ತಾ ಹೋಗ್ತಾರೆ. ಅವ್ರು ಯಾವ ರೀತಿ ವಸ್ತುವನ್ನ ಖರೀದಿ ಮಾಡ್ತಾರೆ, ಅವರೆಲ್ಲಿ ಖರೀದಿ ಮಾಡ್ತಾರೆ, ಮತ್ತೆ ಎಷ್ಟು ಬೆಲೆಗೆ ಖರೀದಿ ಮಾಡ್ತಾ ಹೋಗ್ತಾರೆ, ಯಾವ ಸ್ಥಳದಲ್ಲಿ ಖರೀದಿ ಮಾಡ್ತಾ ಹೋಗ್ತಾರೆ, ಎಲ್ಲಾ ಅಂಶಗಳನ್ನ ಅವ್ರು ತಿಳ್ಕೊಂಡು ಏನ್ ಮಾಡ್ತಾರೆ, ಅದೇ ರೀತಿ ಅನುಕರಿಸಲು ಪ್ರಯತ್ನಿಸ್ತಾ ಹೋಗ್ತಾರೆ. ಇದರಿಂದ ಜನರು ಅದೇ ಅಂಗಡಿಯಿಂದ ಖರೀದಿ ಮಾಡಲು ಸಹ ಒಲವು ತೋರ್ತಾ ಹೋಗ್ತಾರೆ. ಇದು ಎಮ್ಯುಲೇಷನ್. ನಂತರ ಪ್ರೆಸ್ಟೀಜ್, ಸ್ಥಾನಮಾನ ಅಥವಾ ಪ್ರತಿಷ್ಠೆ. ಸೊ ಇದು ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶದಲ್ಲಿ ಒಂದು
ಪ್ರಮುಖ ಅಂಶವಾಗಿರ್ತಾ ಹೋಗುತ್ತೆ. ಯಾಕಂದ್ರೆ ಒಂದು ವಸ್ತುವಿನ ಖರೀದಿ ಮಾಡ್ತಿದೀವಿ ಅಂತ ಹೇಳಿದ್ರೆ, ಸೊ ವಸ್ತುವಿನ ಖರೀದಿ ಮಾಡಿದಾದ್ಮೇಲೆ ನೆಕ್ಸ್ಟ್ ಅದ್ರಿಂದ ನಮ್ಗೆ ಏನ್ ಸಿಗುತ್ತೆ? ಒಂದು ನಮ್ಮ ಅಗತ್ಯಗಳನ್ನ ಪೂರೈಸ್ಕೊಳ್ತಾ ಇರ್ಬೋದು, ಅಥವಾ ನಮಗೆ ಸಮಸ್ಯೆಗಳಿಂದ ಪರಿಹಾರ ಬೇಕು ಅಂತ ಹೇಳಿದ್ರೆ ಆ ವಸ್ತುನ ತಗೊಳ್ತಾ ಹೋಗ್ಬೋದು, ಅಥವಾ ಮೂರನೇದಾಗಿ ನಮ್ಗೆ ಆ ವಸ್ತುವಿನಿಂದ ಒಂದು ಸ್ಥಾನಮಾನ ಸಿಗುತ್ತೆ ಅಥವಾ ಪ್ರತಿಷ್ಠೆ ಸಿಗುತ್ತೆ ಸಮಾಜದಲ್ಲಿ ಅಂತ ಹೇಳಿದಾಗ ಏನ್ ಮಾಡ್ತೀವಿ? ಒಂದು ವಸ್ತುವನ್ನು ಇರ್ಬೋದು ಅಥವಾ ಸೇವೆಯನ್ನು ಒಂದು ಅಂಗಡಿಯಿಂದ ಖರೀದಿ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ಜನರು ಊಟಕ್ಕೆ ಪಂಚತಾರ ಹೋಟೆಲ್ಗಳಿಗೆ ಭೇಟಿ ನೀಡ್ತಾ ಹೋಗ್ತಾರೆ, ಅಂದ್ರೆ 5 ಸ್ಟಾರ್ ಹೋಟೆಲ್ಸ್. ಕೆಲವು ಜನರು ಉನ್ನತ ಬ್ರ್ಯಾಂಡ್ಗಳ ಬಟ್ಟೆಗಳನ್ನ ಖರೀದಿಸ್ತಾ ಹೋಗ್ತಾರೆ. ಸೊ ಸಮಾಜದಲ್ಲಿ ಸ್ಥಾನಮಾನ ಬೇಕು ಅಂತ ಹೇಳಿದ್ರೆ ದುಂದು ವೆಚ್ಚ ಮಾಡೋರು ಇರ್ತಾರೆ. ಕೆಲವರು ಪಂಚತಾರ ಹೋಟೆಲ್ಗಳಿಗೆ ಹೋಗಿ ಊಟ ಮಾಡೋದು ಅಥವಾ ಭೇಟಿ ನೀಡೋದು, ಅಥವಾ ಉನ್ನತ ಬ್ರ್ಯಾಂಡ್ಗಳ ಬಟ್ಟೆಗಳಿಂದ ಏನಾಗ್ಬೋದು, ಅವ್ರಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಅವ್ರು ಏನ್ ಮಾಡಿರ್ತಾರೆ? ಯೋಚನೆ ಮಾಡಿರ್ತಾರೆ. ಸೊ ಈ ಪ್ರೆಸ್ಟೀಜ್ ಅನ್ನೋದು ಸಹ ಒಂದು ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶ. ಸೊ ಜನ 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಏನಂತ ಯೋಚನೆ ಮಾಡ್ತಾರೆ? ಓ, ಇವ್ರು ಚೆನ್ನಾಗಿದಾರಪ್ಪ, ಅಥವಾ ಇವರು ಪ್ರತಿಷ್ಠೆ ಉಳ್ಳ ಅಂತ ಮನುಷ್ಯರು ಅಂತ ಯೋಚನೆ ಮಾಡ್ತಾರೆ. ಅಥವಾ ಕೆಲವು ಜನ ಒಳ್ಳೆ ಬ್ರಾಂಡೆಡ್ ಬಟ್ಟೆಗಳನ್ನ ಖರೀದಿಸ್ತಿದಾರೆ ಅಂತ ಹೇಳಿದ್ರೆ, ಸೊ ಆಗ್ಲೂ ಸಹ ನಾವು ಏನ್ ಯೋಚನೆ ಮಾಡ್ತೀವಿ? ಓ, ಇವ್ರು ಒಳ್ಳೆ ಪ್ರತಿಷ್ಠೆ ಇರುವಂತಹ ಅಥವಾ ಒಂದು ಒಳ್ಳೆ ಸ್ಥಾನಮಾನ ಇರುವಂತಹ ವ್ಯಕ್ತಿ ಅಂತನೂ ಸಹ ಯೋಚನೆ ಮಾಡ್ತಾ ಹೋಗ್ತೀವಿ. ಸೊ ಈ ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶ ಏನ್ ಮಾಡ್ತಾರೆ? ಕೆಲವು ಜನ ಅದೇ ವಸ್ತುಗಳನ್ನ ಅದೇ ಅಂಗಡಿಯಿಂದ ತಗೊಳ್ತಾ ಹೋಗ್ತಾರೆ. ನಂತರ ಅಭ್ಯಾಸ. ಸೊ ಅಭ್ಯಾಸವೂ ಸಹ ಒಂದು ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶಗಳಿಂದಾಗಿರ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಜನರು ಏನ್ ಮಾಡ್ತಾರೆ? ಒಂದು ವಸ್ತುವನ್ನು ಕೆಲವು ಅಂಗಡಿಗಳಿಂದ ಮಾತ್ರ ಖರೀದಿ ಮಾಡ್ತಾ ಹೋಗ್ತಾರೆ. ಅದು ಬೇರೆ ಅಂಗಡಿಗಳಿಂದ ತಗೊಳ್ಳಲ್ಲ, ನಿರ್ದಿಷ್ಟ ಅಂಗಡಿಯಿಂದ ಮಾತ್ರ ಆ ವಸ್ತುವನ್ನ ಖರೀದಿ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಅಂಗಡಿಯವ್ರ ಹತ್ರ ಅಷ್ಟು ಚೆನ್ನಾಗಿ ನಾವು ಒಂದು ಬಾಂಧವ್ಯವನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಅವ್ರ ಜೊತೆ ಮಾತಾಡೋದಿರ್ಬೋದು, ಅಥವಾ ಅವ್ರು ಕೊಡುವಂತ ರಿಯಾಯಿತಿ ಇರ್ಬೋದು. ಸೊ ಈ ಉದ್ದೇಶದಿಂದ ಏನ್ ಮಾಡ್ತೀವಿ? ಅಭ್ಯಾಸ ಮಾಡ್ಕೊಂಡಿರ್ತೀವಿ ಅದೇ ಅಂಗಡಿಯಿಂದ ಆ ಉತ್ಪನ್ನಗಳನ್ನ ಖರೀದಿ ಮಾಡೋದು. ಸೊ ಅಭ್ಯಾಸವೂ ಸಹ ಒಂದು ಪ್ರೋತ್ಸಾಹ ಖರೀದಿ ಉದ್ದೇಶ ಆಗಿರ್ತಾ ಹೋಗುತ್ತೆ. ಸೊ ಇಲ್ಲಿಗೆ ನಾವು ಖರೀದಿ ಉದ್ದೇಶಗಳ ಮೇಲೆ ಪ್ರಭಾವ ಬೀರುವಂತ ಅಂಶಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಅದು ತಾರ್ಕಿಕ ಮತ್ತೆ ಭಾವನಾತ್ಮಕ ಖರೀದಿ ಉದ್ದೇಶಗಳು ಅಂತ ಹೇಳಿ. ನಂತರ ಖರೀದಿದಾರನ ಪ್ರೇರಣೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಖರೀದಿದಾರನ ಪ್ರೇರಣೆಯು ಖರೀದಿದಾರನ ಖರೀದಿ ನಿರ್ಧಾರದ ಮೇಲೆ ಪ್ರಭಾವ ಬೀರುವಂತ ಮಾನಸಿಕ ಅಂಶಗಳ ಗುಂಪನ್ನು ಸೂಚಿಸ್ತಾ ಹೋಗುತ್ತೆ. ಇಲ್ಲಿ ಖರೀದಿದಾರನ ಪ್ರೇರಣೆ ಯಾವಾಗ್ಲೂ ಅಷ್ಟೇ ಒಬ್ಬ ವ್ಯಕ್ತಿಯ ಖರೀದಿ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಮಾನಸಿಕ ಅಂಶ. ನಾವು ಯಾವುದೋ ಒಂದು ವಸ್ತು ತಗೊಬೇಕಂತ ಹೇಳಿದ್ರೆ ಅಲ್ಲಿ ಕೆಲವು ಮಾನಸಿಕ ಅಂಶಗಳು ಸಹ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ನಾವು ಯಾವ ರೀತಿ ಹೋಗ್ಬಿಟ್ಟು ಮಾರುಕಟ್ಟೆಯಲ್ಲಿ ವಸ್ತುನ ತಗೊಳ್ಳಲ್ಲ. ನಾವು ಎಲ್ಲಾ ರೀತಿಯಲ್ಲಿ ಯೋಚನೆ ಮಾಡಿ ಮತ್ತೆ ನಮ್ಮ ಮಾನಸಿಕ ಅಂಶಗಳನ್ನು ಸಹ ನಾವು ಇಂಪಾರ್ಟೆನ್ಸ್ ಕೊಟ್ಟು, ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ನಂತರ ನಾವು ಆ ವಸ್ತುವನ್ನ ಖರೀದಿ ಮಾಡ್ತಾ ಹೋಗ್ತೀವಿ. ಸೊ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ, ಉತ್ಪನ್ನ ಅಥವಾ ಸೇವೆಯನ್ನು ಖರೀದಿಸಲು ವ್ಯಕ್ತಿಯನ್ನ ಪ್ರೇರೇಪಿಸುವ ಅಂಶಗಳು ತುಂಬಾ ಇರ್ತಾ ಹೋಗುತ್ತೆ. ಅದು ಆರ್ಥಿಕತೆ ಇರ್ಬೋದು, ಅಥವಾ ಅವ್ರಿಗೆ ಬೇಕಾದಂತ ಸೌಲಭ್ಯಗಳಿರ್ಬೋದು, ಅನುಕೂಲಕತೆ ಇರ್ಬೋದು, ಬಹುಮುಖತೆ ಇರ್ಬೋದು, ಉತ್ಪನ್ನದ ಬೆಲೆ ಇರ್ಬೋದು, ಇವೆಲ್ಲ ಅವರ ಖರೀದಿ ಮೇಲೆ ಪ್ರಭಾವ ಬೀರುವಂತ ಅಂಶಗಳು ಇರ್ತಾ ಹೋಗುತ್ತೆ. ಉದಾಹರಣೆಗೆ ಹಸಿದ ವ್ಯಕ್ತಿ ಅವ್ರಿಗೆ ಏನ್ ಬೇಕಾಗುತ್ತೆ? ಆಹಾರ ಬೇಕಾಗ್ತಾ ಹೋಗುತ್ತೆ. ಸೊ ಆಹಾರ ಬೇಕಾಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ? ಖರೀದಿ ಮಾಡಲು ಪ್ರೇರೇಪಿಸಲ್ಪಡ್ತಾ ಹೋಗ್ತಾರೆ. ಅವ್ರಿಗೆ ಹಸಿವಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಯಾವುದೇ ರೀತಿ ಆಹಾರವನ್ನ ಖರೀದಿ ಮಾಡಲ್ಲ. ಅವ್ರಿಗೆ ಅಗತ್ಯತೆ ಏನಾಗಿದೆ? ಈಗ ಅವ್ರಿಗೆ ಹಸಿವಾಗಿದೆ, ಅವ್ರಿಗೆ ಆಹಾರ ಬೇಕಾಗಿದೆ, ಅದರಿಂದ ಏನ್ ಮಾಡ್ತಾರೆ? ಆಹಾರವನ್ನು ಖರೀದಿಸಲು ಪ್ರೇರೇಪಿಸಲ್ಪಡ್ತಾ ಹೋಗ್ತಾರೆ. ಮತ್ತೆ ಜನರು ಹಬ್ಬಗಳ ಸಮಯದಲ್ಲಿ ಹೊಸ ಬಟ್ಟೆ ಹಾಕೊಳ್ಳೋದು ನಮ್ಗೆ ಗೊತ್ತಿದೆ ಅಲ್ವಾ? ಹಬ್ಬ ಅಂತ ಹೇಳಿದ್ರೆ ಹೊಸ ಬಟ್ಟೆಯನ್ನು ಧರಿಸೋದು. ಸೊ ಹಬ್ಬಗಳ ಸಮಯದಲ್ಲಿ ಹೊಸ ಬಟ್ಟೆಗಳನ್ನ ಖರೀದಿಸೋದು ಸಹ ಒಂದು ಪ್ರೇರಕ ಅಂಶ ಆಗಿರ್ತಾ ಹೋಗುತ್ತೆ. ಇದನ್ನ ನಾವೇನ್ ಹೇಳ್ತೀವಿ? ಯಾವ ಮಾನಸಿಕ ಅಂಶಗಳು ಒಂದು ವಸ್ತುವಿನ ಖರೀದಿಯನ್ನ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾ ಹೋಗುತ್ತೋ ಅದನ್ನ ನಾವೇನ್ ಹೇಳ್ತೀವಿ? ಕೊಳ್ಳುವವರ ಪ್ರೇರಣೆ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನ ಖರೀದಿದಾರನ ಪ್ರಯಾಣ ಅಂತಾನು ಕರಿತಾ ಹೋಗ್ತೀವಿ. ಇಲ್ಲಿ ಪ್ರಯಾಣ ಅಂತ ಹೇಳಿದ್ರೆ ಇದು ಒಂದು ಪ್ರೋಸೆಸ್. ನಮ್ಗೆ ಯಾವ್ದು ಬೇಕಾಗಿದೆ ಅಂತ ಹೇಳಿ ಫಸ್ಟ್ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ, ನಂತರ ನಾವು ತಗೊಳ್ತಾ ಹೋಗ್ತೀವಿ, ಆಮೇಲೆ ಅದರಿಂದ ನಾವು ತೃಪ್ತಿಯನ್ನ ಪಡ್ಕೊಳ್ತಾ ಹೋಗ್ತೀವಿ. ಸೊ ಖರೀದಿದಾರನ ಪ್ರೇರಣೆ ಯಾವಾಗ್ಲೂ ಅಷ್ಟೇ ಒಂದು ಮಾನಸಿಕ ಅಂಶದ ಗುಂಪಾಗಿರ್ತಾ ಹೋಗುತ್ತೆ. ಯಾವಾಗ್ಲೂ ಅಷ್ಟೇ ಒಂದು ವಸ್ತುನ ಅಥವಾ ಸೇವೆನ ಖರೀದಿ ಮಾಡ್ಬೇಕಂದ್ರೆ
ವ್ಯಕ್ತಿಯು ಒಂದಷ್ಟು ಅಂಶಗಳನ್ನ ಪರಿಗಣಿಸಿ, ಅದರಲ್ಲೂ ಮೊದಲನೇದಾಗಿ ನಮ್ಮ ಅಗತ್ಯಗಳ ಬೇಸ್ಡ್ ಆಗಿ ಏನ್ ಮಾಡ್ತೀವಿ, ವಸ್ತುಗಳನ್ನ ಖರೀದಿ ಮಾಡ್ತಾ ಹೋಗ್ತೀವಿ. ನಾನು ಉದಾಹರಣೆಗೆ ಹೇಳ್ದಂಗೆ ಹಸಿದ ವ್ಯಕ್ತಿಗೆ ಏನ್ ಬೇಕಾಗಿದೆ, ಆಹಾರ ಬೇಕಾಗಿದೆ. ಅವ್ರಿಗೆ ಹಸಿವಿರೋದ್ರಿಂದ ಏನ್ ಮಾಡ್ತಾರೆ, ಆ ವಸ್ತುನ ತಗೊಬೇಕಂತ ಹೇಳಿ ಏನ್ ಮಾಡ್ತಾರೆ, ಅವರು ಪ್ರೇರೇಪಣೆಗೊಳ್ತಾ ಹೋಗ್ತಾರೆ. ಸೊ ಇದನ್ನ ನಾವು ಕೊಳ್ಳುವವರ ಪ್ರೇರಣೆ ಅಂತಾನು ಹೇಳ್ತಾ ಹೋಗ್ತೀವಿ, ಅಥವಾ ಖರೀದಿದಾರನ ಪ್ರೇರಣೆ ಅಂತಾನು ಹೇಳ್ತಾ ಹೋಗ್ತೀವಿ, ಅಥವಾ ಖರೀದಿದಾರನ ಪ್ರಯಾಣ ಅಂತಾನು ಹೇಳ್ತಾ ಹೋಗ್ತೀವಿ. ಸೊ ನಮ್ಮ ಅಗತ್ಯಗಳನ್ನ ಐಡೆಂಟಿಫೈ ಮಾಡಿ, ಆ ಅಗತ್ಯಗಳಿಗೆ ಬೇಕಾದಂತ ವಸ್ತುಗಳನ್ನ ಖರೀದಿ ಮಾಡಿ ಅದನ್ನ ಉಪಯೋಗಿಸೋದಕ್ಕೆ ನಾವು ಖರೀದಿದಾರರ ಪ್ರಯಾಣ ಅಂತಾನು ಸಹ ಕರಿತಾ ಹೋಗ್ತೀವಿ. ಸೊ ಖರೀದಿದಾರನ ಪ್ರಯಾಣದಲ್ಲಿ ಒಂದಷ್ಟು ಹಂತಗಳಿವೆ. ಸೊ ಹಂತಗಳು ಯಾವ್ಯಾವ ಅಂತ ಹೇಳಿದ್ರೆ, ಅರಿವು, ಮಾಹಿತಿ ಹುಡುಕಾಟ ಮತ್ತು ನಿರ್ಧಾರ. ಒಂದು ವಸ್ತುವನ್ನ ತಗೋಬೇಕಂತ ಹೇಳಿದ್ರೆ ಫಸ್ಟ್ ನಮ್ಗೆ ಅರಿವಾಗಿರ್ಬೇಕಾಗುತ್ತೆ, ನಮ್ಗೆ ಏನ್ ಬೇಕಾಗಿದೆ, ನಮ್ಮ ಅಗತ್ಯಗಳೇನು ಅಂತ ಹೇಳಿ. ಅದ್ರ ಅರಿವು ಬಂದಾಗ ಮಾತ್ರ ನಾವು ನಮ್ಗೆ ಏನ್ ಬೇಕಾಗಿದೆ ಅದನ್ನ ನಾವು ಖರೀದಿ ಮಾಡ್ತಾ ಹೋಗ್ತೀವಿ. ಹಾಗಂತ ಹೇಳಿ ನಾವು ಡೈರೆಕ್ಟ್ ಆಗಿ ಮಾರುಕಟ್ಟೆಯಲ್ಲಿ ಹೋಗಿ ವಸ್ತುವಿನ ಖರೀದಿ ಮಾಡಲ್ಲ. ನಮ್ಗೆ ಏನ್ ಬೇಕು ಅಂತ ಹೇಳಿ ಅಗತ್ಯಗಳನ್ನ ನಾವು ಐಡೆಂಟಿಫೈ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ನಾವು ಮಾಹಿತಿಯನ್ನು ಹುಡುಕಾಟ ಮಾಡ್ತಾ ಹೋಗ್ತೀವಿ. ಮಾರುಕಟ್ಟೆಯಲ್ಲಿ ಯಾವ ವಸ್ತು ಇದೆ, ಮತ್ತೆ ಅದರ ಬೆಲೆ ಏನು, ಮತ್ತೆ ಎಷ್ಟು ಮಾರಾಟಗಾರರು ಅದೇ ರೀತಿಯ ವಸ್ತುಗಳನ್ನ ನೀಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಿ ಮಾಹಿತಿಯನ್ನ ಹುಡುಕಾಟ ಮಾಡಿ ತದನಂತರ ಅವ್ರು ನಿರ್ಧಾರ ತಗೊಳ್ತಾ ಹೋಗ್ತಾರೆ ಒಂದು ವಸ್ತುವಿನ ತಗೊಳ್ಳೋದಕ್ಕೆ. ಸೊ ಖರೀದಿದಾರನ ಪ್ರಯಾಣ ಅರಿವಿನಿಂದ ಸ್ಟಾರ್ಟ್ ಆಗಿ ನಿರ್ಧಾರದಲ್ಲಿ ಅಂತ್ಯಗೊಳ್ತಾ ಹೋಗುತ್ತೆ. ಒಂದು ವಸ್ತು ಬೇಕಾಗಿರೋದು ಫಸ್ಟ್ ನಮ್ಗೆ ಅರಿವಾಗ್ತಾ ಹೋಗುತ್ತೆ, ನಂತರ ನಾವು ಮಾಹಿತಿ ಹುಡುಕಾಟ ಮಾಡ್ತಾ ಹೋಗ್ತೀವಿ. ಲಾಸ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಆ ವಸ್ತುವಿನ ತಗೊಬೇಕಾ ಬೇಡವಾ ಅಂತ ಹೇಳಿ ನಿರ್ಧಾರ ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ ಮೊಬೈಲ್ ಫೋನ್. ನಂಗೀಗ ಮೊಬೈಲ್ ಫೋನ್ ಬೇಕಾಗಿದೆ ಅಂತ ಹೇಳಿ ನಂಗೆ ಒಂದು ಅರಿವು ಬೇಕಾಗ್ತಾ ಹೋಗುತ್ತೆ. ಸೊ ಅನಿವಾರ್ಯತೆ ಇರ್ತಾ ಹೋಗುತ್ತೆ, ಅಗತ್ಯತೆ ಇರ್ತಾ ಹೋಗುತ್ತೆ. ಅದರಿಂದ ನಾನು ಏನ್ ಮಾಡ್ತೀನಿ, ಮಾರುಕಟ್ಟೆಯಲ್ಲಿ ಒಂದಷ್ಟು ಅಂಗಡಿಗಳಲ್ಲಿ ನಾನೇನ್ ಮಾಡ್ತೀನಿ, ಆ ವಸ್ತುವಿನ ಅಥವಾ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇರುವಂತ ಮೊಬೈಲ್ ಫೋನ್ಸ್ಗಳನ್ನ ಬೆಲೆ ಇರ್ಬೋದು ಅಥವಾ ಫೀಚರ್ಸ್ ಇರ್ಬೋದು ಎಲ್ಲನೂ ಸಹ ನಾನು ಹುಡುಕಾಡಿ ದೆನ್ ಅದಾದ್ಮೇಲೆ ನಾನೇನ್ ಮಾಡ್ತೀನಿ, ನಿರ್ಧಾರ ತಗೊಳ್ತಾ ಹೋಗ್ತೀನಿ. ಯಾವ ವಸ್ತುನ ಖರೀದಿ ಮಾಡ್ಬೇಕು, ಯಾವ ಬ್ರ್ಯಾಂಡ್ನ ಮೊಬೈಲ್ನ ನಾನು ತಗೊಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಹೋಗ್ತೀನಿ. ಸೊ ಈ ಹಂತಗಳೆಲ್ಲ ಸೇರಿ ನಾವು ಖರೀದಿದಾರನ ಪ್ರಯಾಣ ಅಂತ ಹೇಳ್ತಾ ಹೋಗ್ತೀವಿ. ಸೊ ಮೊದಲನೇ ಹಂತ ಅರಿವು. ಸೊ ಇದು ಖರೀದಿದಾರನ ಪ್ರಯಾಣದ ಮೊದಲನೇ ಹಂತವಾಗಿದೆ. ಈ ಹಂತದಲ್ಲಿ ಖರೀದಿದಾರರಿಗೆ ಸಮಸ್ಯೆ, ಅಗತ್ಯ ಅಥವಾ ಬಯಕೆಯ ಅರಿವಾಗ್ತಾ ಹೋಗುತ್ತೆ. ಸೊ ಅರಿವು ಬರ್ಬೇಕಂತ ಹೇಳಿದ್ರೆ ಮೊದಲು ನಮ್ಗೆ ಏನ್ ಸಮಸ್ಯೆ ಇದೆ, ಅಥವಾ ನಮ್ಮ ಅಗತ್ಯತೆ ಏನು, ಅಥವಾ ನಮ್ಮ ಬಯಕೆ ಏನು ಅಂತ ಹೇಳಿ ನಾವು ಮೊದಲು ಐಡೆಂಟಿಫೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಅದರಿಂದ ನಾವು ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕು ಅಂತ ಹೇಳಿದ್ರೆ, ನಾನು ಹೇಳ್ದಾಗೆ ಮೊಬೈಲ್ ಫೋನ್, ನಂಗೆ ಬೇರೆಯವ್ರ ಜೊತೆ ಮಾತಾಡ್ಬೇಕು, ಬಟ್ ನನ್ನ ಹತ್ರ ಯಾವ್ದೇ ರೀತಿ ಮೊಬೈಲ್ ಫೋನ್ ಇಲ್ಲ ಅಂತ ಹೇಳಿದ್ರೆ ಅದು ಸಮಸ್ಯೆ ಮತ್ತೆ ಅಗತ್ಯತೆ. ಸೊ ಅದರಿಂದ ನಾನು ಏನ್ ಮಾಡ್ತೀನಿ, ಫಸ್ಟ್ ನನ್ನ ಸಮಸ್ಯೆ ಏನು, ನನ್ನ ಅಗತ್ಯತೆ ಏನು, ಅಥವಾ ನನ್ನ ಬಯಕೆ ಏನು ಅಂತ ಹೇಳಿ ಫಸ್ಟ್ ನಾನು ಐಡೆಂಟಿಫೈ ಮಾಡಿ ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಆ ವಸ್ತುವಿನ ಬಗ್ಗೆ ನಾನು ಯೋಚನೆ ಮಾಡ್ತಾ ಹೋಗ್ತೀನಿ. ಎಲ್ಲಿ ತಗೊಬೇಕು, ಯಾರ ಹತ್ರ ತಗೊಬೇಕು, ಮತ್ತೆ ಎಷ್ಟು ಆಗ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾ ಹೋಗ್ತೀನಿ. ಸೊ ಅರಿವು ಪ್ರಯಾಣದ ಮೊದಲನೇ ಹಂತವಾಗಿರ್ತಾ ಹೋಗುತ್ತದೆ. ಸೊ ಈ ಖರೀದಿದಾರನ ಸಮಸ್ಯೆಯನ್ನು ಗುರುತಿಸಲು ಪ್ರಯತ್ನಿಸ್ತಾ ಹೋಗ್ತಾನೆ. ಉದಾಹರಣೆಗೆ, ಖರೀದಿದಾರನಿಗೆ ಹಸಿವಾಗಿದೆ ಅಥವಾ ಬಾಯಾರಿಕೆ ಆಗಿದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಖರೀದಿದಾರನ ಅಗತ್ಯ ಅಥವಾ ಬಯಕೆ ಅಥವಾ ಸಮಸ್ಯೆ ನಾವು ಈಸಿಯಾಗಿ ಗುರುತಿಸ್ತಾ ಹೋಗ್ಬೋದು. ಅಂದ್ರೆ ಅವ್ರಿಗೆ ಹಸಿವಾಗಿದೆ ಅಥವಾ ಬಾಯಾರಿಕೆ ಆಗಿದೆ, ಅದು ಅವರ ಸಮಸ್ಯೆ ಅಲ್ವಾ. ಸೊ ಅವರ ಸಮಸ್ಯೆನ ನಾವು ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಏನ್ ಬೇಕಾಗಿದೆ, ಈಗ ಅವ್ರಿಗೆ ಹಸಿವಾಗಿದೆ ಅಥವಾ ಬಾಯಾರಿಕೆ ಆಗಿದೆ ಅಂತ ಹೇಳಿದ್ರೆ, ಸೊ ಆ ಸಮಸ್ಯೆಯಿಂದ ಹೊರಗಡೆ ಬರಲು ಸೊ ಮೊದಲು ಅವ್ರಿಗೆ ಊಟ ಕೊಡ್ಬೇಕು ಅಥವಾ ನೀರು ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಸಮಸ್ಯೆ ಬಂದು ಹಸಿವು ಮತ್ತು ಬಾಯಾರಿಕೆ. ಸೊ ಇದನ್ನ ಫಸ್ಟ್ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಸೊ ಗುರುತಿಸಲಾದ ಸಮಸ್ಯೆ ಅಥವಾ ಅಗತ್ಯವು ಮಾಹಿತಿ ಹುಡುಕಾಟದಲ್ಲಿ ತೊಡಗಿಸಿಕೊಳ್ಳಲು ಖರೀದಿದಾರನನ್ನು ಪ್ರೇರೇಪಿಸುವ ಪ್ರಚೋದನೆಯಾಗಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ನಮ್ಗೆ ಏನ್ ಅಗತ್ಯ ಇದೆ, ನಮ್ಗೆ ಬಯಕೆ ಏನಿದೆ, ಸಮಸ್ಯೆ ಏನಿದೆ ಅಂತ ಹೇಳಿ ನಾವು ಮೊದಲು ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಅದಾದ್ಮೇಲೆ ಆ ವಸ್ತುವಿನ ಮಾಹಿತಿ ಹುಡುಕಾಟದಲ್ಲಿ ನಾವು ತೊಡಗಿಸ್ಕೊಳ್ತಾ ಹೋಗ್ತೀವಿ. ಮತ್ತೆ ಖರೀದಿದಾರನ್ನು ಪ್ರೇರೇಪಿಸುವ ಪ್ರಚೋದನೆಕಾರಿಯಾಗಿ ಈ ಅಗತ್ಯತೆ ಇರ್ಬೋದು ಅಥವಾ ಸಮಸ್ಯೆ ಇರ್ಬೋದು, ಬಯಕೆನೂ ಸಹ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ.
ಅದೇ ಹಾಗೂ ಪ್ರಚೋದನೆಯು ಆಂತರಿಕ ಅಥವಾ ಬಾಹ್ಯವಾಗಿರ್ಬೋದು. ಸೊ ಈ ಅರಿವು ಅನ್ನೋದು ಸಹ ಮೊದಲು ನಾವು ಅರಿವು ಆಗ್ತಾ ಹೋಗುತ್ತೆ ಯಾವ ಸಮಸ್ಯೆಯಿಂದ ಅಥವಾ ಅಗತ್ಯದಿಂದ ಬಯಕೆಯಿಂದ ನಾವು ವಸ್ತುವಿನ ಖರೀದಿ ಮಾಡಬೇಕು ಅಂತ ಹೇಳಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಒಂದು ವಸ್ತುವಿನ ಬಗ್ಗೆ ಮಾಹಿತಿ ಹುಡುಕಾಟದಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತೀವಿ. ಅಥವಾ ನಮ್ಮ ಪ್ರಚೋದನೆಕಾರಿಯಾಗಿ ಕೆಲವು ಆಂತರಿಕ ಅಥವಾ ಬಾಹ್ಯ ಪ್ರಚೋದನಾಕಾರರು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಹೋಗ್ತಾರೆ. ಉದಾಹರಣೆಗೆ ಖರೀದಿದಾರ ಹಸುವಿನಿಂದ ಬಳಲ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಅವರು ರೆಸ್ಟೋರೆಂಟ್, ಅವರ ಅಗತ್ಯ ಏನು, ಈಗ ಹಸುವಿನಿಂದ ಬಳಲ್ತಿದ್ದಾರೆ, ಅದು ಸಮಸ್ಯೆ. ಅವರ ಅಗತ್ಯ ಏನು, ಈಗ ರೆಸ್ಟೋರೆಂಟ್, ಊಟ ಬೇಕಾಗಿದೆ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ರೆಸ್ಟೋರೆಂಟ್ಗೆ ಹುಡುಕಲು ಪ್ರಾರಂಭಿಸ್ತಾ ಹೋಗ್ತಾರೆ. ಸೊ ಆಗ ಆಂತರಿಕವಾಗಿ ಯಾರು ಅವ್ರನ್ನ ಪ್ರಚೋದನೆ ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ರೆಸ್ಟೋರೆಂಟ್ ಅಥವಾ ಮಾರಾಟಗಾರರು. ಆಂತರಿಕ ಪ್ರಚೋದನೆ ಮತ್ತೊಂದೆಡೆ, ಮತ್ತೆ ಖರೀದಿದಾರರು ಕೆಲವು ಸ್ನೇಹಿತರು ಶಿಫಾರಸಿನ ಮೇರೆಗೆ ರೆಸ್ಟೋರೆಂಟ್ಗೆ ಹುಡುಕುವುದು ಬಾಹ್ಯ ಪ್ರಚೋದನೆ ಆಗಿದೆ. ಆಂತರಿಕವಾಗಿ ಅಂತ ಹೇಳಿದ್ರೆ ನಾವೇ ರೆಸ್ಟೋರೆಂಟ್ಗೆ ಹುಡುಕ್ತಾ ಹೋಗ್ತೀವಿ. ಬಾಹ್ಯವಾಗಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇರ್ಬೋದು ಅಥವಾ ಸ್ನೇಹಿತರು ಇರ್ಬೋದು, ಅವ್ರು ಏನು ಶಿಫಾರಸ್ ಮಾಡ್ತಾ ಹೋಗ್ತಾರೆ ಅದೇ ರೆಸ್ಟೋರೆಂಟ್ಗೆ ನಾವು ಹೋಗ್ತಾ ಹೋಗ್ತೀವಿ. ಸೊ ಇದು ಅರಿವು. ಅರಿವು ಅಂತ ಹೇಳಿದ್ರೆ ಖರೀದಿದಾರನ ಸಮಸ್ಯೆ ಅಥವಾ ಬಯಕೆ ಅಥವಾ ಅಗತ್ಯವನ್ನು ಮೊದಲು ಐಡೆಂಟಿಫೈ ಮಾಡೋದು, ಜೊತೆಗೆ ಸೊ ಆ ಸಮಸ್ಯೆ ಅಥವಾ ಅಗತ್ಯ ಅಥವಾ ಬಯಕೆ ಆಧಾರದ ಮೇಲೆ ಮಾಹಿತಿ ಹುಡುಕಾಟ ಮಾಡ್ತಾ ಹೋಗೋದು. ಮತ್ತೆ ಇಲ್ಲಿ ಬಾಹ್ಯ ಅಂಶಗಳು ಮತ್ತೆ ಆಂತರಿಕ ಪ್ರಚೋದನಾ ಅಂಶಗಳನ್ನು ಸಹ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನಂತರ ಮಾಹಿತಿ ಹುಡುಕಾಟ. ಮೊದಲು ಅರಿವಾಗ್ತಾ ಹೋಗುತ್ತೆ ನಮ್ಗೆ, ಅದಾದ್ಮೇಲೆ ನಾವು ಮಾಹಿತಿಯನ್ನು ಹುಡುಕಾಟ ಮಾಡ್ತಾ ಹೋಗ್ತೀವಿ. ಈ ಹಂತದಲ್ಲಿ ಖರೀದಿದಾರರು ಸಮಸ್ಯೆಯ ಬಗ್ಗೆ ಚೆನ್ನಾಗಿ ತಿಳಿದಿರ್ತಾ ಹೋಗ್ತಾರೆ. ನನಗೇನ್ ಬೇಕಾಗಿದೆ, ನನ್ನ ಸಮಸ್ಯೆ ಏನು, ನನ್ನ ಅಗತ್ಯತೆ ಏನು, ನನ್ನ ಬಯಕೆ ಏನು ಅಂತ ಹೇಳಿ ಮೊದಲೇ ಖರೀದಿದಾರನಿಗೆ ಅರಿವಾಗ್ತಾ ಹೋಗುತ್ತೆ ಮೊದಲನೇ ಹಂತದಲ್ಲಿ. ಸೊ ಅದರ ಬೇಸ್ಡ್ ಆಗಿ ಅಂದ್ರೆ ಖರೀದಿದಾರನು ತನ್ನ ಅಗತ್ಯ ಅಥವಾ ಅಗತ್ಯವನ್ನು ಯಶಸ್ವಿಯಾಗಿ ಗುರುತಿಸಿದ ಅಂತ ಹೇಳಿದ್ರೆ, ಈಗ ತನ್ನ ಅಗತ್ಯವನ್ನು ಪೂರೈಸುವ, ತನ್ನ ಸಮಸ್ಯೆಯನ್ನು ಪರಿಹರಿಸುವ ವಿವಿಧ ಆಯ್ಕೆಗಳನ್ನು ಅನ್ವೇಷಿಸಲು ಪ್ರಯತ್ನಿಸ್ತಾ ಹೋಗ್ತಾರೆ. ತನ್ನ ಅಗತ್ಯ ಅಥವಾ ತನ್ನ ಸಮಸ್ಯೆಯನ್ನು ಮೊದಲನೇ ಹಂತದಲ್ಲಿ ಗುರುತಿಸಿರೋದ್ರಿಂದ ಸೊ ಎರಡನೇ ಹಂತದಲ್ಲಿ ಏನ್ ಮಾಡ್ತಾರೆ, ಖರೀದಿದಾರ ತನ್ನ ಅಗತ್ಯವನ್ನು ಪೂರೈಸುವ ಅಂದ್ರೆ ತನ್ನ ಅಗತ್ಯವನ್ನು ಪೂರೈಸುವ ವಸ್ತು ಇರ್ಬೋದು ಅಥವಾ ಸೇವೆ ಇರ್ಬೋದು ಅಥವಾ ಸಮಸ್ಯೆಯನ್ನು ಪರಿಹರಿಸುವ ವಿವಿಧ ಆಯ್ಕೆಗಳನ್ನು ಅನ್ವೇಷಿಸಲು ಪ್ರಯತ್ನಿಸ್ತಾ ಹೋಗ್ತಾರೆ. ಅದರಿಂದ ಏನ್ ಮಾಡ್ತಾರೆ, ತುಂಬಾ ಸಂಶೋಧನೆಯನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ತುಂಬಾ ಮಾಹಿತಿಯನ್ನು ಅವರು ಸಂಗ್ರಹಿಸ್ತಾ ಹೋಗ್ತಾರೆ. ಲಭ್ಯವಿರೋ ಪ್ರತಿಯೊಂದು ಆಯ್ಕೆಯ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಸಂಗ್ರಹಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಖರೀದಿದಾರರು ಹಸಿವಿನಿಂದ ಬಳಲುತ್ತಿದ್ದರು ಮತ್ತು ಹತ್ತಿರದ ರೆಸ್ಟೋರೆಂಟ್ಗಳನ್ನು ಅನ್ವೇಷಿಸಲು ಪ್ರಾರಂಭಿಸಿದರು. ಸೊ ಖರೀದಿದಾರನಿಗೆ ಹಸಿವಾಗಿದೆ ಅಂತ ಹೇಳಿದ್ರೆ ಅದು ಅವರ ಸಮಸ್ಯೆ ಅಥವಾ ಅವರ ಅಗತ್ಯತೆ ಏನು ಅಂತ ಹೇಳಿದ್ರೆ ಈಗ ರೆಸ್ಟೋರೆಂಟ್. ಸೊ ಅದರಿಂದ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ನಿಯರ್ ಬೈ ಇರುವಂತ ಅಥವಾ ಹತ್ತಿರದಲ್ಲಿ ಇರುವಂತ ರೆಸ್ಟೋರೆಂಟ್ಗೆ ಎಲ್ಲಾ ಕಡೆ ಹೋಗಿ ಅವ್ರು ಏನ್ ಮಾಡ್ತಾರೆ, ಸೊ ಅನ್ವೇಷಿಸಲು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಮಾಹಿತಿ ಹುಡುಕಾಟ. ಸೊ ಮಾಹಿತಿ ಹುಡುಕಾಟದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಗತ್ಯತೆಗಳನ್ನು ಅಥವಾ ಸಮಸ್ಯೆಗಳನ್ನು ಫಸ್ಟ್ ಅವರು ತಿಳ್ಕೊಂಡು ನಂತರ ಯಾವ ಅಂಗಡಿಯಲ್ಲಿ ಇರ್ಬೋದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು ಅಥವಾ ಸ್ನೇಹಿತರಿಂದ ಇರ್ಬೋದು ಅಥವಾ ಸಂಬಂಧಿಕರಿಂದ ಇರ್ಬೋದು ಅಥವಾ ಕುಟುಂಬ ಸದಸ್ಯರಿಂದ ಇರ್ಬೋದು, ಅವ್ರೇನ್ ಮಾಡ್ತಾರೆ, ಮಾಹಿತಿಯನ್ನ ಸಂಗ್ರಹಿಸ್ತಾ ಹೋಗ್ತಾರೆ. ನಂತರ ನಿರ್ಧಾರ. ಸೊ ನಿರ್ಧಾರದಿಂದ ಇದು ಅಂತಿಮ ಹಂತವಾಗಿದೆ. ಸೊ ನಿರ್ಧಾರ ಅಂತ ಹೇಳಿದ್ರೆ ಇಲ್ಲಿ ಖರೀದಿದಾರನು ನಿರ್ಧಾರವನ್ನು ತೆಗೆದುಕೊಳ್ತಾ ಹೋಗ್ತಾರೆ. ಸೊ ಮಾಹಿತಿ ಹುಡುಕಾಟ ಆದ್ಮೇಲೆ ಅಲ್ಲಿ ನಮ್ಮ ಹತ್ರ ತುಂಬಾ ಆಯ್ಕೆಗಳು ಇರ್ತಾ ಹೋಗುತ್ತೆ. ಇವೆಲ್ಲಾನು ಸಹ ನಾವು ಸಂಶೋಧನೆ ಮಾಡ್ಬಿಟ್ಟು ಇದು ಆನ್ಲೈನ್ ಅಲ್ಲೂ ಮಾಡ್ತಾ ಹೋಗ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ಇರ್ಬೋದು ಅಥವಾ ಸಂಬಂಧಿಕರಿಂದ ಇರ್ಬೋದು ಅಥವಾ ಕುಟುಂಬ ಸದಸ್ಯರಿಂದ ಇರ್ಬೋದು, ಎಲ್ಲರಿಂದನೂ ಏನ್ ಮಾಡ್ತೀರಾ, ನೀವು ಮಾಹಿತಿನ ಸಂಗ್ರಹಿಸ್ತಾ ಹೋಗ್ತೀರಾ. ಅದಾದ್ಮೇಲೆ ನೀವೇನ್ ಮಾಡ್ತೀರಾ, ಎಲ್ಲ ಆಯ್ಕೆಗಳಲ್ಲಿ ಒಂದು ಉತ್ತಮ ಆಯ್ಕೆಯನ್ನು ನೀವು ಖರೀದಿ ಮಾಡ್ತಾ ಹೋಗ್ತೀರಾ. ಇದು ನಿಮ್ಮ ಆರ್ಥಿಕ ಸ್ಥಿತಿ ಇರ್ಬೋದು ಅಥವಾ ನಿಮ್ಮ ಆಯ್ಕೆಗಳ ಮೇಲೆ ಅಂದ್ರೆ ನಿಮ್ಮ ಭಾವನೆಗಳ ಮೇಲೇನೂ ಸಹ ಇದು ಡಿಪೆಂಡ್ ಆಗಿರ್ತಾ ಹೋಗುತ್ತೆ. ಸೊ ಇಲ್ಲಿಗೆ ಖರೀದಿದಾರನ ಪ್ರಯಾಣದ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಸೊ ಈಗ ಒಮ್ಮೆ ಒಟ್ಟುಗೂಡಿಸ್ತಾ ಹೋಗೋಣ. ಇಂದಿನ ತರಗತಿಯಲ್ಲಿ ನಾವು ಏನೆಲ್ಲ ತಿಳ್ಕೊಂಡ್ವಿ ಅಂತ ಹೇಳಿ ಒಂದು ಸಣ್ಣ ಸಮರಿಯನ್ನು ಸಹ ನಾವು ನೋಡ್ತಾ ಹೋಗೋಣ. ಒಬ್ಬ ಗ್ರಾಹಕನು ತನ್ನ ಪ್ರತಿಯೊಂದು ಖರೀದಿಯ ಹಿಂದೆ ಒಂದು ಉದ್ದೇಶವನ್ನು ಹೊಂದಿರುತ್ತಾನೆ ಎಂದು ಹೇಳಲಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಗ್ರಾಹಕರ ಖರೀದಿಯು ಉತ್ಪನ್ನವನ್ನು ಖರೀದಿಸುವ ಮೂಲಕ
ಅವನು ಪೂರೈಸಲು ಬಯಸುವ ಉದ್ದೇಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಉದ್ದೇಶಗಳನ್ನು ವಿವಿಧ ಗ್ರಾಹಕರಿಂದ ಉತ್ತೇಜಿಸಲಾಗುತ್ತದೆ. ಸೊ ವಿವಿಧ ಗ್ರಾಹಕರ ಮೇಲೆ ಪ್ರಭಾವ ಬೀರುವ ನಿರ್ದಿಷ್ಟ ಅಂಶಗಳೆಂದರೆ ಶಾರೀರಿಕ, ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳು ಇತ್ಯಾದಿ. ನಿರ್ದಿಷ್ಟ ಉತ್ಪನ್ನವನ್ನು ಖರೀದಿಸಲು ಗ್ರಾಹಕರನ್ನು ಉತ್ತೇಜಿಸುವ ಅಥವಾ ಪ್ರೇರೇಪಿಸುವ ಅಂಶಗಳನ್ನು ಖರೀದಿ ಉದ್ದೇಶ ಅಂತ ಹೇಳ್ತಾ ಹೋಗ್ತೀವಿ. ಒಂದು ನಿರ್ದಿಷ್ಟ ಉತ್ಪನ್ನವನ್ನು ಗ್ರಾಹಕ ಖರೀದಿಸ್ಬೇಕಂತ ಹೇಳಿದ್ರೆ ಅವನ್ನ ಖರೀದಿ ಮಾಡುವಂತೆ ಉತ್ತೇಜಿಸುವ ಅಥವಾ ಪ್ರೇರೇಪಿಸುವ ಅಂಶಗಳನ್ನು ಖರೀದಿ ಉದ್ದೇಶ ಅಂತ ಕರೀತಾ ಹೋಗುತ್ತೆ. ಒಬ್ಬ ಗ್ರಾಹಕನು ಆ ನಿರ್ದಿಷ್ಟ ಸ್ವಂತಿಕೆಗಾಗಿ ಮಾತ್ರ ಖರೀದಿಯನ್ನು ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಹೋಗ್ತೀವಿ. ಉತ್ಪನ್ನ ಅಂದರೆ ಆ ಶಕ್ತಿಗಳನ್ನು ತೃಪ್ತಿಪಡಿಸಲು ಕೊಳ್ಳುವ ಉದ್ದೇಶಗಳು. ಖರೀದಿ ಉದ್ದೇಶಗಳು ಅಥವಾ ಕೊಳ್ಳುವ ಉದ್ದೇಶಗಳು ಖರೀದಿದಾರನ ಅಥವಾ ಗ್ರಾಹಕರ ಆಂತರಿಕ ಭಾವನೆಗಳು ಮತ್ತು ಅವರನ್ನು ಪೂರ್ಣವಾಗಿ ತೃಪ್ತಿಪಡಿಸಲು ಪ್ರಯತ್ನಿಸಿರುತ್ತಾನೆ. ಈ ಕಾರಣಗಳಿಂದಾಗಿ ಕೊಳ್ಳುವ ಉದ್ದೇಶಗಳು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಸೊ ಖರೀದಿ ಉದ್ದೇಶಗಳನ್ನ ಅರ್ಥ ಮಾಡಿಕೊಂಡರೆ ಮಾರಾಟಗಾರನಿಗೆ ಯಾವೆಲ್ಲ ಲಾಭಗಳಿದ್ದೇವೆ ಅಂತ ಹೇಳಿದ್ರೆ, ಮಾರಾಟಗಾರಿಕೆಯನ್ನು ಸುಧಾರಿಸುವುದು, ಉತ್ಪನ್ನ ಯೋಜನೆಯಲ್ಲಿ ಸಹಾಯ ಮಾಡುತ್ತಾ ಹೋಗುತ್ತದೆ, ಬೆಲೆಗಳ ನಿರ್ಧಾರಗಳನ್ನು ಸುಗಮಗೊಳಿಸಲು ಸಹಾಯ ಮಾಡ್ತಾ ಹೋಗುತ್ತೆ, ಪ್ರಚಾರದಲ್ಲಿ ಪಾತ್ರ ಮಿಶ್ರಣದ ಬಗ್ಗೆ ಅರಿವು ಮೂಡಿಸಲು ಸಹಾಯ ಮಾಡ್ತಾ ಹೋಗುತ್ತೆ, ವಿತರಣೆಯ ಚಾನೆಲ್ಗಳನ್ನು ನಿರ್ಧರಿಸುವುದಕ್ಕೆ ಸಹಾಯ ಮಾಡುತ್ತೆ, ಸಂಸ್ಥೆಯ ಸದ್ಭಾವನೆಗೆ ಕೊಡುಗೆ ನೀಡ್ತಾ ಹೋಗುತ್ತೆ, ಜೊತೆಗೆ ಗ್ರಾಹಕರ ನಂಬಿಕೆ ಮತ್ತು ನಿಷ್ಠೆಯನ್ನು ಹೆಚ್ಚಿಸೋದಕ್ಕೆ ಈ ಖರೀದಿ ಉದ್ದೇಶ ಸಹಾಯ ಮಾಡ್ತಾ ಹೋಗುತ್ತೆ ಮಾರಾಟಗಾರರಿಗೆ ಜೊತೆಗೆ ಖರೀದಿದಾರರಿಗೆ. ಖರೀದಿ ಉದ್ದೇಶಗಳನ್ನು ಉತ್ಪನ್ನ ಖರೀದಿ ಉದ್ದೇಶಗಳು ಮತ್ತು ಪ್ರೋತ್ಸಾಹ ಖರೀದಿ ಉದ್ದೇಶಗಳಾಗಿ ನಾವು ವಿಂಗಡಿಸ್ತಾ ಹೋಗ್ಬೋದು. ಸೊ ಖರೀದಿ ಉದ್ದೇಶಗಳನ್ನು ಭಾವನಾತ್ಮಕ ಖರೀದಿ ಉದ್ದೇಶಗಳು ಮತ್ತು ಉತ್ಪನ್ನ ಖರೀದಿ ಉದ್ದೇಶಗಳು, ತರ್ಕಬದ್ಧ ಉತ್ಪನ್ನಗಳಾಗಿನೂ ಸಹ ವರ್ಗೀಕರಿಸ್ತಾ ಹೋಗ್ಬೋದು. ಉತ್ಪನ್ನ ಖರೀದಿ ಉದ್ದೇಶ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅಂದ್ರೆ ಖರೀದಿ ಉದ್ದೇಶ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಉತ್ಪನ್ನವನ್ನು ಖರೀದಿಸ್ಬೇಕಾದ್ರೆ ಗ್ರಾಹಕರನ್ನು ಉತ್ತೇಜಿಸುವ ಅಥವಾ ಪ್ರೇರೇಪಿಸುವ ಅಂಶಗಳು. ಒಂದು ವಸ್ತುವನ್ನು ಖರೀದಿ ಮಾಡ್ಬೇಕಾದ್ರೆ ಗ್ರಾಹಕರನ್ನು ಯಾವ ಅಂಶಗಳು ಪ್ರಭಾವ ಬೀರ್ತಾ ಹೋಗುತ್ತೆ, ಜೊತೆಗೆ ಅವ್ರನ್ನ ಯಾವ ಅಂಶಗಳು ಉತ್ತೇಜಿಸ್ತಾ ಹೋಗುತ್ತೆ, ಪ್ರೇರೇಪಿಸ್ತಾ ಹೋಗುತ್ತೆ ಅದೇ ವಸ್ತುವನ್ನ ತಗೊಬೇಕು ಅಂತ ಹೇಳಿ. ಸೊ ಅದನ್ನ ನಾವು ಖರೀದಿ ಉದ್ದೇಶ ಅಂತ ಹೇಳ್ತಾ ಹೋಗ್ತೀವಿ. ಸೊ ಖರೀದಿ ಉದ್ದೇಶಗಳನ್ನ ಕೊಳ್ಳುವ ಉದ್ದೇಶಗಳು ಅಂತಾನೂ ಸಹ ಕರಿತಾ ಹೋಗ್ತೀವಿ. ಮತ್ತೆ ಈ ಕೊಳ್ಳುವ ಉದ್ದೇಶಗಳನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಏನೆಲ್ಲ ಅನುಕೂಲಕತೆ ಇದೆ ಅಂತ ಹೇಳಿದ್ರೆ, ಮಾರಾಟಗಾರಿಕೆಯನ್ನು ಸುಧಾರಿಸ್ತಾ ಹೋಗ್ಬೋದು, ಉತ್ಪನ್ನ ಯೋಜನೆಯಲ್ಲೂ ಸಹ ಸಹಾಯ ಮಾಡ್ತಾ ಹೋಗುತ್ತೆ, ಬೆಲೆಗಳ ನಿರ್ಧಾರಗಳನ್ನ ಸಹ ನಾವು ಸುಗಮಗೊಳಿಸ್ತಾ ಹೋಗ್ಬೋದು, ಪ್ರಚಾರದಲ್ಲಿ ಪಾತ್ರ ಮಿಶ್ರಣದ ಬಗ್ಗೆ ಅರಿವು ಮೂಡಿಸ್ತಾ ಹೋಗುತ್ತೆ, ಮತ್ತೆ ವಿತರಣೆ ಚಾನೆಲ್ಗಳನ್ನ ನಿರ್ಧರಿಸ್ತಾ ಹೋಗ್ಬೋದು, ಸಂಸ್ಥೆಯ ಸದ್ಭಾವನೆಗೆ ಇದು ಕೊಡುಗೆ ನೀಡ್ತಾ ಹೋಗುತ್ತೆ, ಮತ್ತೆ ಗ್ರಾಹಕರ ನಂಬಿಕೆ ಮತ್ತೆ ನಿಷ್ಠೆಯನ್ನು ಸಹ ಹೆಚ್ಚಿಸ್ತಾ ಹೋಗುತ್ತೆ. ಯಾಕಂದ್ರೆ ನಾವಿಲ್ಲಿ ಖರೀದಿದಾರ ಉತ್ಪನ್ನವನ್ನ ಖರೀದಿ ಮಾಡ್ಬೇಕಾದ್ರೆ ಯಾವೆಲ್ಲ ಅಂಶಗಳು ಅವರ ಮೇಲೆ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಳ್ಳೋದ್ರಿಂದ ಸೊ ಇಲ್ಲಿ ಮಾರಾಟಗಾರರಿಗೆ ಜೊತೆಗೆ ಗ್ರಾಹಕರಿಗೆ ಇಬ್ಬರಿಗೂ ಸಹ ಇದರಿಂದ ಅನುಕೂಲಕತೆ ಇರುತ್ತಾ ಹೋಗುತ್ತೆ. ನಂತರ ಖರೀದಿ ಉದ್ದೇಶಗಳನ್ನ ಎರಡು ವಿಧವಾಗಿ ವಿಂಗಡಿಸ್ತಾ ಹೋಗ್ಬೋದು. ಒಂದು ಖರೀದಿ ಉದ್ದೇಶಗಳು, ಉತ್ಪನ್ನ ಖರೀದಿ ಉದ್ದೇಶಗಳು ಮತ್ತು ಪ್ರೋತ್ಸಾಹ ಖರೀದಿ ಉದ್ದೇಶಗಳು. ನಂತರ ಮತ್ತೆ ಉತ್ಪನ್ನ ಖರೀದಿ ಉದ್ದೇಶಗಳು ಮತ್ತು ಪ್ರೋತ್ಸಾಹ ಖರೀದಿ ಉದ್ದೇಶಗಳನ್ನು ಎರಡು ವಿಧವಾಗಿ ವರ್ಗೀಕರಿಸಬಹುದು. ಭಾವನಾತ್ಮಕ ಉತ್ಪನ್ನ ಖರೀದಿ ಉದ್ದೇಶ ಮತ್ತು ತರ್ಕಬದ್ಧ ಉತ್ಪನ್ನ ಖರೀದಿ ಉದ್ದೇಶ. ಸೊ ಕ್ರಮವಾಗಿ ಹೇಳೋದಾದ್ರೆ ಖರೀದಿ ಉದ್ದೇಶಗಳನ್ನು ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶಗಳು ಮತ್ತು ತರ್ಕಬದ್ಧ ಪ್ರೋತ್ಸಾಹ ಖರೀದಿ ಉದ್ದೇಶಗಳ ಕೆಲವು ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶಗಳು ಅದು ಪ್ರತಿಷ್ಠೆ ಇರ್ಬೋದು, ಅನುಕರಣೆ ಇರ್ಬೋದು, ವಾತ್ಸಲ್ಯ ಇರ್ಬೋದು, ಪ್ರತ್ಯೇಕತೆ ಇರ್ಬೋದು, ಸಂತೋಷ, ಅಭ್ಯಾಸ. ಸೊ ಇವೆಲ್ಲ ಸಹ ಭಾವನಾತ್ಮಕ ಉತ್ಪನ್ನ ಖರೀದಿ ಉದ್ದೇಶ. ಈ ಎಲ್ಲ ಅಂಶದಿಂದನೂ ಸಹ ಗ್ರಾಹಕ ಒಂದು ವಸ್ತುವಿನ ಖರೀದಿ ಮಾಡ್ತಾ ಹೋಗ್ಬೋದು. ಅಥವಾ ಕೆಲವು ತರ್ಕಬದ್ಧ ಉತ್ಪನ್ನ ಖರೀದಿ ಉದ್ದೇಶಗಳು ಯಾವ್ದಂತ ಹೇಳಿದ್ರೆ ಸುರಕ್ಷತೆ, ವಸ್ತುವಿನ ಸುರಕ್ಷತೆ ಇರ್ಬೋದು, ಅಥವಾ ಆರ್ಥಿಕತೆ ಸ್ಥಿತಿ ಇರ್ಬೋದು, ಬೆಲೆ, ಸೂಕ್ತತೆ, ಬಹುಮುಖತೆ, ಬಾಳಿಕೆ ಅಥವಾ ವಸ್ತುವಿನ ಅನುಕೂಲತೆ. ಸೊ ಎಲ್ಲ ಅಂಶಗಳಿಂದ ಏನ್ ಮಾಡಬಹುದು, ಒಂದು ವಸ್ತುವಿನ ಅಥವಾ ಒಂದು ಉತ್ಪನ್ನವನ್ನು ಗ್ರಾಹಕ ಖರೀದಿ ಮಾಡ್ತಾ ಹೋಗ್ಬೋದು. ಅಥವಾ ಕೆಲವು ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶಗಳು ಯಾವ್ದಂತ ಹೇಳಿದ್ರೆ ಅಂಗಡಿಯ ನೋಟ ಇರ್ಬೋದು, ಅಥವಾ ಶಿಫಾರಸುಗಳು ಇರ್ಬೋದು, ಅಥವಾ ಅಭ್ಯಾಸ, ಅನುಕರಣೆ ಮಾಡೋದಿರ್ಬೋದು, ಅಥವಾ ಆ ವಸ್ತುವಿನ ಪ್ರತಿಷ್ಠತೆ ಇರ್ಬೋದು. ಎಲ್ಲ ಉದ್ದೇಶದಿಂದ ಏನ್ ಮಾಡ್ತಾರೆ,
ಖರೀದಿ ಮಾಡ್ತಾ ಹೋಗ್ತಾರೆ ಗ್ರಾಹಕ. ಮತ್ತೆ ಕೆಲವು ತರ್ಕಬದ್ಧ ಪ್ರೋತ್ಸಾಹ ಖರೀದಿ ಉದ್ದೇಶಗಳು ಯಾವ್ದಂತ ಹೇಳಿದ್ರೆ ಅನುಕೂಲತೆ ಅಥವಾ ಕಡಿಮೆ ಬೆಲೆಗಳು, ಮಾರುಕಟ್ಟೆಯಲ್ಲಿ ಸಿಗುವಂತ ಕಡಿಮೆ ಬೆಲೆಗಳಿರ್ಬೋದು, ಅಥವಾ ಅಂಗಡಿದಾರ ಕೊಡುವಂತ ಸಾಲ ಸೌಲಭ್ಯ ಇರ್ಬೋದು, ಅಥವಾ ಅಂಗಡಿಯಲ್ಲಿ ಕೊಡುವಂತ ವ್ಯಾಪಕ ಆಯ್ಕೆಗಳಿರ್ಬೋದು, ಅಥವಾ ಅಂಗಡಿಯ ಖ್ಯಾತಿ. ಸೊ ಎಲ್ಲನೂ ಸಹ ಒಬ್ಬ ಗ್ರಾಹಕನ ಖರೀದಿ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಸೊ ಎಲ್ಲಾ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ, ಖರೀದಿದಾರ ಒಂದು ವಸ್ತುನ ತಗೊಳ್ತಾ ಹೋಗ್ತಾರೆ. ಸೊ ಇದು ಒಬ್ಬ ವ್ಯಕ್ತಿಯಿಂದ ಅಥವಾ ಒಬ್ಬ ಗ್ರಾಹಕನಿಂದ ಇನ್ನೊಬ್ಬ ಗ್ರಾಹಕನಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಎಲ್ರಿಗೂ ಸಹ ಒಂದೇ ರೀತಿ ಅಂಶಗಳು ಸಹ ಪ್ರಭಾವ ಬೀರಲ್ಲ. ಸೊ ಖರೀದಿದಾರನ ಪ್ರೇರಣೆಯು ಖರೀದಿದಾರನ ಖರೀದಿ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಮಾನಸಿಕ ಅಂಶಗಳ ಗುಂಪನ್ನು ಸೂಚಿಸ್ತಾ ಹೋಗುತ್ತೆ. ಸೊ ಖರೀದಿದಾರನ ಪ್ರೇರಣೆ ಯಾವಾಗಲೂ ಏನ್ ಮಾಡುತ್ತೆ, ಖರೀದಿದಾರನ ಖರೀದಿ ನಿರ್ಧಾರದ ಮೇಲೆ ಬೀರುವ ಮಾನಸಿಕ ಅಂಶಗಳ ಗುಂಪನ್ನು ಸೂಚಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಉತ್ಪನ್ನ ಅಥವಾ ಸೇವೆಯನ್ನು ಖರೀದಿಸಲು ವ್ಯಕ್ತಿಯನ್ನು ಪ್ರೇರೇಪಿಸುವ ಅಂಶಗಳು ಇರ್ತಾ ಹೋಗುತ್ತೆ. ಇಷ್ಟೆಲ್ಲ ಅಂಶಗಳ ಬೇಸ್ಡ್ ಆಗಿ ಅಂತ ಹೇಳಿದ್ರೆ ತರ್ಕಬದ್ಧ ಪ್ರೋತ್ಸಾಹ ಖರೀದಿ ಉದ್ದೇಶ ಅಥವಾ ಭಾವನಾತ್ಮಕ ಪ್ರೋತ್ಸಾಹ ಖರೀದಿ ಉದ್ದೇಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ, ಗ್ರಾಹಕ ವಸ್ತುವಿನ ಖರೀದಿ ಮಾಡ್ತಾ ಹೋಗ್ತಾರೆ. ಮತ್ತೆ ಇಲ್ಲಿ 3 ಹಂತಗಳಿರ್ತಾ ಹೋಗುತ್ತೆ: ಅರಿವು, ಮಾಹಿತಿ, ಹುಡುಕಾಟ ಮತ್ತೆ ನಿರ್ಧಾರ. ಸೊ ಎಲ್ಲಾ ಅಂಶಗಳು ಅಂತ ಹೇಳಿದ್ರೆ ಖರೀದಿ ಅಂಶಗಳು ಇರ್ಬೋದು, ಅಥವಾ 3 ಹಂತಗಳು ಇದೆ: ಅರಿವು, ಮಾಹಿತಿ, ಹುಡುಕಾಟ, ನಿರ್ಧಾರ. ಸೊ ಇದಾದ್ಮೇಲೆ ಗ್ರಾಹಕ ಏನ್ ಮಾಡ್ತಾರೆ, ಒಂದು ವಸ್ತುವಿನ ಖರೀದಿ ಮಾಡಿ ಸೊ ವಸ್ತುವಿನಿಂದ ತನ್ನ ಬಯಕೆ ಅಥವಾ ಅಗತ್ಯಗಳನ್ನ ತೃಪ್ತಿಪಡಿಸ್ಕೊಳ್ತಾ ಹೋಗ್ತಾರೆ. ಸೊ ಇದು ಖರೀದಿ ಉದ್ದೇಶಗಳು ಮತ್ತು ಖರೀದಿ ಉದ್ದೇಶಗಳ ಅಂಶಗಳು ಮತ್ತೆ ಖರೀದಿದಾರನ ಪ್ರಯಾಣ. ಸೊ ಇಷ್ಟನ್ನು ಸಹ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋದ್ವಿ. ಎಲ್ಲರಿಗೂ ಸಹ ನಮಸ್ಕಾರ.